ಎಲ್ಲರಿಗೂ ನಮಸ್ತೆ. ನಾನು ಈ ಕ್ಲಾಸಲ್ಲಿ ನವೋದಯ ಎಕ್ಸಾಮ್ ಟಿಪ್ಸ್ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಮೇಜರಾಗಿ 3 ವಿಷಯದ ಬಗ್ಗೆ ಡಿಸ್ಕಸ್ ಮಾಡ್ತೀನಿ. ಫಸ್ಟ್ ಒಂದು ಡಾಕ್ಯುಮೆಂಟ್ ಚೆಕ್ ಲಿಸ್ಟ್, ಆಯಿತಾ. ಎಕ್ಸಾಮ್ ದಿನ ಎಕ್ಸಾಮ್ ಹಾಲ್ಗೆ ಯಾವ್ಯಾವ ಮೆಟೀರಿಯಲ್ ತೊಗೊಂಡು ಹೋಗಬೇಕು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಎರಡನೇದು ನವೋದಯ ಅಪ್ಡೇಟೆಡ್ ಸಿಲೆಬಸ್, ಆಯಿತಾ. ಆಸ್ ಪರ್ ಅಪ್ಡೇಟೆಡ್ ನವೋದಯ ಸಿಲೆಬಸ್ಸು ಲಾಸ್ಟ್ 2 ಎಕ್ಸಾಮಿಂದ ಯಾವ್ಯಾವ ರೀತಿ ಕ್ವಶನ್ ಬಂದಿದೆ ಮತ್ತು ಯಾವ್ಯಾವ ಚಾಪ್ಟರಿಂದ ಎಷ್ಟು ಕ್ವಶನ್ ಬಂದಿದೆ ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ಮೂರನೇದು OMR ಶೀಟ್ನ ಮಾರ್ಕ್ ಮಾಡೋದು, OMR ಶೀಟ್ನ ಯಾವ ರೀತಿ ಫಿಲ್ ಮಾಡೋದು ಅನ್ನೋದನ್ನ ಡಿಸ್ಕಸ್ ಮಾಡ್ತೀನಿ. ನೋಡಿ, ತುಂಬ ಮುಖ್ಯವಾದದ್ದು ಅಂದರೆ OMR ಶೀಟ್ನ ಫಿಲ್ ಮಾಡೋದು, ಆಯಿತಾ. ಸಾಮಾನ್ಯವಾಗಿ ಬುದ್ಧಿವಂತ ಮಕ್ಕಳು, ಆಯಿತಾ, ಇಂಟೆಲಿಜೆಂಟ್ ಮಕ್ಕಳು ತಪ್ಪು ಮಾಡದೆ OMR ಶೀಟ್ನ ಫಿಲ್ ಮಾಡಬೇಕಾದ್ರೆ. ಏನಕ್ಕೆ ಅಂದರೆ ಮಕ್ಕಳು ಟೆನ್ಷನ್ ಇರುತ್ತೆ, ಗಾಬರಿ ಇರುತ್ತೆ, ಚೆನ್ನಾಗಿ ಓದ್ಕೊ ಬಂದಿರ್ತಾರೆ, ನರ್ವಸ್ನೆಸ್ ಇರುತ್ತೆ. ಸೊ ಹಾಗಾಗಿ ಮಿಸ್ಟೇಕ್ ಮಾಡಿಬಿಡ್ತಾರೆ. ಆ ಮಿಸ್ಟೇಕ್ನ ಯಾವ ರೀತಿ ಅವಾಯ್ಡ್ ಮಾಡೋದು ಅನ್ನೋದನ್ನ ಲಾಸ್ಟಲ್ಲಿ ಡಿಸ್ಕಸ್ ಮಾಡ್ತೀನಿ, ಆಯಿತಾ. ಫಸ್ಟ್ ಒಂದು ಡಾಕ್ಯುಮೆಂಟ್ ಚೆಕ್ ಲಿಸ್ಟ್. ಈಗ ಫಸ್ಟ್ ಒಂದು ಡಿಸ್ಕಸ್ ಮಾಡ್ತಾ ಇರೋದು ಡಾಕ್ಯುಮೆಂಟ್ ಚೆಕ್ ಲಿಸ್ಟ್. ಬರ್ಕೊಬಿಡಿ ಅದನ್ನು ಚೆಕ್ ಲಿಸ್ಟ್. ಎಕ್ಸಾಮ್ ಹಾಲ್ಗೆ ಯಾವ್ಯಾವ ಡಾಕ್ಯುಮೆಂಟ್ ತೊಗೊಂಡು ಹೋಗ್ಬೇಕು ಅಂತ ಇದು ಬರೆದಿಟ್ಕೊಳ್ಳಿ. ನಾನು ಯಾವ ರೀತಿ ಎಕ್ಸಾಮ್ಗೆ ಹೋಗ್ಬೇಕಾದ್ರೆ ಯಾವ ರೀತಿ ಚೆಕ್ ಲಿಸ್ಟ್ ಇಟ್ಕೊಂಡು ಹೋಗ್ತಾ ಇದೆ, ಅದು ನೋಡ್ಕೊಂಡು ಹೋಗ್ತಾ ಇದೆ ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಫಸ್ಟ್ ಒಂದು ಅಡ್ಮಿಟ್ ಕಾರ್ಡ್, ಆಯಿತಾ. ಅಡ್ಮಿಟ್ ಕಾರ್ಡ್ ಇರಬೇಕು ನಿಮ್ಮ ಕೈಯಲ್ಲಿ, ಅಡ್ಮಿಟ್ ಕಾರ್ಡ್, ಆಯಿತಾ. ಸೆಕೆಂಡ್ ಒನ್ನು ಆಧಾರ್ ಕಾರ್ಡ್ ತೊಗೊಂಡೋಗಿ. ಆಧಾರ್ ಕಾರ್ಡ್ ಬೆಟರು ಒರಿಜಿನಲ್ ಆಧಾರ್ ಕಾರ್ಡ್ನೇ ತೊಗೊಂಡೋಗಿ. ಅಲ್ಲೇನು ಮೆನ್ಷನ್ ಮಾಡಿಲ್ಲ, ಒರಿಜಿನಲ್ಲು ಜೆರಾಕ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಬೆಟರ್ ಒರಿಜಿನಲ್ ಆಧಾರ್ ಕಾರ್ಡ್ನೇ ತೊಗೊಂಡೋಗಿ, ಆಯಿತಾ. ಅದಾದಮೇಲೆ ಬಾಲ್ ಪಾಯಿಂಟ್ ಪೆನ್ನು, ಬಾಲ್ ಪಾಯಿಂಟ್ ಪೆನ್ 2 ತೊಗೊಂಡೋಗಿ. ಬ್ಲ್ಯಾಕ್ ಇದ್ದರೆ ಬ್ಲ್ಯಾಕು, ಬ್ಲೂ ಇದ್ದರೆ ಬ್ಲೂ. ಬಾಲ್ ಪಾಯಿಂಟ್ ಪೆನ್ನು 2 ತೊಗೊಂಡೋಗಿ. ನೋಡಿ, ಈ ಥರ ಇಲ್ಲಿ ಬಾಲ್ ಪಾಯಿಂಟ್. ಇದು ಸೆಲೋ ಪಿನ್ ಪಾಯಿಂಟ್ ಪೆನ್ನು ನಾನು ಯೂಸ್ ಮಾಡೋದು. ನೀವು ನೋಡಿ ನಿಮ್ಗೆ ಯಾವ್ದು ಕಂಫರ್ಟಬಲ್ ಅಂತ ಅನಿಸುತ್ತೆ ಅದನ್ನು ಯೂಸ್ ಮಾಡಿ. ನನ್ನ ಪ್ರಿಫರೆನ್ಸು ಸೆಲೋ ಪಿನ್ ಪಾಯಿಂಟ್, ಈ ಥರ ಬಾಲ್ ಪಾಯಿಂಟ್ ಪೆನ್ ಇರುತ್ತೆ. ಹಿಂಗ್ ಪೆನ್ ಯಾವುದೇ ಕಾರಣಕ್ಕೂ ತೊಗೊಂಡು ಹೋಗ್ಬೇಡಿ, ಆಯಿತಾ. 4ನೇದು ಒಂದು ಸ್ಕೇಲ್ ತೊಗೊಂಡೋಗಿರಿ, 15 ಸೆಂಟಿಮೀಟ್ರದ್ದು, ಆಯಿತಾ. 15 ಸೆಂಟಿಮೀಟರ್ ಒಂದು ಸ್ಕೇಲ್ ತೊಗೊಂಡೋಗಿ, ಆಯಿತಾ. ಮೆಟಲ್ ಸ್ಕೇಲ್ ತೊಗೊಂಡ್ರೆ ತುಂಬ ಒಳ್ಳೆಯದು, ಇಲ್ಲಾಂದರೆ ನಾರ್ಮಲ್ ಸ್ಕೇಲ್ನೇ ತೊಗೊಂಡೋಗಿ. 15 ಸೆಂಟಿಮೀಟರ್ ಒಂದು ಸ್ಕೇಲ್ ತೊಗೊಂಡೋಗಿ, ಇಷ್ಟು ತೊಗೊಂಡೋಗಿ. ಮತ್ತು ಇನ್ನೊಂದು, ಯಾವುದೇ ಕಾರಣಕ್ಕೂ ಪೆನ್ಸಿಲ್ ತೊಗೊಂಡೋಗ್ಬೇಡಿ. ಇನ್ನೊಂದ್ಸಲ ರಿಪೀಟ್ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಪೆನ್ಸಿಲ್ ತೊಗೊಂಡೋಗ್ಬೇಡಿ. ಏನಕ್ಕೆ ಅಂದರೆ ಪೆನ್ಸಿಲ್ ತೊಗೊಂಡೋಗಿರ್ತೀರ, ಪೆನ್ ಇಟ್ಕೊಂಡಿರ್ತೀರ. ನೀವೆಲ್ಲ ಸಾಮಾನ್ಯವಾಗಿ ಮಾಡೆಲ್ ಪೇಪರ್ನೆಲ್ಲ ಬರಿಬೇಕಾದ್ರೆ, ಎಕ್ಸಾಮು ಮಾಕ್ ಟೆಸ್ಟ್ ಮಾಡಬೇಕಾದ್ರೆ ಪೆನ್ಸಿಲಲ್ಲಿ ಸ್ವಲ್ಪ ಜನ ಪ್ರಾಕ್ಟೀಸ್ ಮಾಡಿಬಿಟ್ಟಿರ್ತಾರೆ. ಅಥವಾ ಪೆನ್ಸಿಲ್ ಇದ್ದರೆ ಎಕ್ಸಾಮ್ ಬರಿತಾ ಇರ್ತಾರೆ, ಯಾವುದೋ ಒಂದು OMR ಶೀಟಲ್ಲಿ ಮಾರ್ಕ್ ಮಾಡಬೇಕು, ನೀವೇನು ಮಾಡ್ತಾರೆ, ಪೆನ್ ಬದಲು ಪೆನ್ಸಿಲ್ ತೊಗೊಂಡು ಮಾರ್ಕ್ ಮಾಡ್ಬಿಡ್ತಾರೆ. ಒಬ್ಬರು ಮಕ್ಕಳು, ಒಂದೊಂದು ಮಕ್ಕಳು ಏನು ಮಾಡ್ತಾರೆ ಅಂದರೆ ಸ್ಟಾರ್ಟಿಂಗಿಂದ ಪೆನ್ಸಿಲ್ ಇಟ್ಕೊಂಡು ಕೂತ್ಕೊಬಿಡ್ತಾರೆ, ಆಯಿತಾ. ಆ ಪೂರ್ತಿ OMR ಶೀಟ್ ಫಿಲ್ ಮಾಡಿಬಿಡ್ತಾರೆ. ಆ ಥರ ಮಿಸ್ಟೇಕ್ಸ್ ಆದರೆ 100% 0 ಮಾರ್ಕ್ಸ್ ಬಂದುಬಿಡುತ್ತೆ ಪೂರ್ತಿ. ಈಗ ಎಷ್ಟೇ ಮಾರ್ಕ್ಸ್ ಅಟೆಂಡ್ ಮಾಡಿದ್ರು 0 ಆಗ್ಬಿಡ್ತಾರೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ಎಕ್ಸಾಮ್ ಹಾಲ್ಗೆ ಪೆನ್ಸಿಲ್ ತೊಗೊಂಡೋಗ್ಬೇಡಿ, ಪೆನ್ಸಿಲು ಎರೇಸರು ಯಾವುದೂ ತೊಗೊಂಡೋಗ್ಬೇಡಿ. ಫಸ್ಟು ಅಡ್ಮಿಟ್ ಕಾರ್ಡ್ ತೊಗೊಂಡೋಗಿ, 2ನೇದು ಆಧಾರ್ ಕಾರ್ಡ್ ತೊಗೊಂಡೋಗಿ, 3ನೇದು ಬಾಲ್ ಪಾಯಿಂಟ್, ಬ್ಲ್ಯಾಕ್ ಇದ್ದರೆ ಬ್ಲ್ಯಾಕು, ಬ್ಲೂ ಇದ್ದರೆ ಬ್ಲೂ, 2 ಪೆನ್ ತೊಗೊಂಡೋಗಿ. 4ನೇದು 15 ಸೆಂಟಿಮೀಟರ್ ಸ್ಕೇಲ್ ತೊಗೊಂಡೋಗಿ. 15 ಸೆಂಟಿಮೀಟರ್ ಸ್ಕೇಲ್ ಏನಕ್ಕೆ ಅಂದರೆ OMR ಶೀಟ್ ಮಾರ್ಕ್ ಮಾಡ್ಬೇಕಾದ್ರೆ ಅದನ್ನ ಇಟ್ಕೊಂಡು ಮಾರ್ಕ್ ಮಾಡಿ, ಯಾವುದೇ ಕಾರಣಕ್ಕೂ ಮಿಸ್ಟೇಕ್ ಆಗಲ್ಲ, ಆಯಿತಾ. ಅದನ್ನು ಲಾಸ್ಟಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಇದಿಷ್ಟು ಚೆಕ್ ಲಿಸ್ಟ್ ಇರಲಿ. ಇದ್ರ ಜೊತೆಗೆ ಒಂದು ಅರ್ಧ ಲೀಟ್ರ್ ವಾಟರ್ ಬಾಟಲ್ ತೊಗೊಂಡು, ಅರ್ಧ ಲೀಟರು ನೀರಿನ ಬಾಟ್ಲು ತೊಗೊಂಡೋಗಿ, ಆಯಿತಾ. ತೊಗೊಂಡೋಗಿ ಎಕ್ಸಾಮಲ್ಲಿ ಎಷ್ಟು ರಿಪೋರ್ಟಿಂಗ್ ಟೈಮ್ ಎಷ್ಟು ಹೇಳಿದ್ದಾನೆ ಅಂದರೆ 10:30 ಅಂತ ಹೇಳಿದ್ದಾನೆ. 10:30 AM ರಿಪೋರ್ಟ್ ಮಾಡಿ ಅಂತ ಹೇಳಿದ್ದಾನೆ, ಆಯಿತಾ. 10:30 AM ನೀವೇನು ಮಾಡಿ 1 ಅವರ್ ಬೇಗ ಹೋಗಿ, ಆಯಿತಾ. ಯಾವುದೇ ಕಾರಣಕ್ಕೂ ಬೈಕ್ ಕೈ ಕೊಡ್ತು ಅಥವಾ ಬಸ್ ಏನೋ ಲೇಟ್ ಆಗೋಯ್ತು, ಆಟೋ ಲೇಟ್ ಆಗೋಯ್ತು, ಯಾವುದೇ ಒಂದು ಕಾರಣ ಹೇಳಿದಂತೆ 10:30ಕ್ಕೆ ಅವನ ರಿಪೋರ್ಟಿಂಗ್ ಟೈಮ್ ಹೇಳಿರೋದು. ನೀವೇನು ಮಾಡಿ 9:30 ಹೋಗಿ, 9 ಗಂಟೆ ಅಥವಾ 9:30 ಹೋಗಿ, ಅಲ್ಲೇ ಹೋಗಿ ತಿಂಡಿ ಅದರಲ್ಲೇನು ತೊಂದರೆ ಇಲ್ಲ, ಆಯಿತಾ. 1 ಅವರ್ ಮೊದಲೇ ಇರಿ. ಅವ್ನು ಹೇಳಿರೋದು 10:00ವರೆಗೆ, ನೀವು ಹೋಗ್ತಾ ಇರೋದು 9:00ವರೆಗೆ ಅಲ್ಲಿ ಹೋಗಿ. ಅದಾದಮೇಲೆ ಏನು ಮಾಡಿ ಅಂದರೆ ಎಕ್ಸಾಮ್ ಟೈಮಿಂಗ್ಸ್ ಏನಿದೆ 11:30ಯಿಂದ 1:30, ಆಯಿತಾ. ಆಯಿತಾ. ಎಕ್ಸಾಮ್ ಟೈಮ್ ಇರೋದು 11:30ಯಿಂದ 1:30 ತನಕ, 2 ಅವರ್ಸ್ ಇದೆ. ಅದರಿಂದ ನೀವು ಕರೆಕ್ಟಾಗಿ ಇನ್ ಟೈಮ್ಗೆ ಎಕ್ಸಾಮ್ ಸೆಂಟರ್ಗೆ ಹೋಗಿ, ಆಯಿತಾ. ಅದಾದಮೇಲೆ ಏನು ಮಾಡಿ ಅಂದರೆ ನೆಕ್ಸ್ಟು ಎಕ್ಸಾಮ್ ಹಾಲ್ಗೆ ಎಂಟ್ರಿ ಕೊಡೋಕ್ಕೆ ಮುಂಚೆ, ಆಯಿತಾ. ಮಕ್ಕಳು ಎಕ್ಸಾಮ್ ಹಾಲ್ಗೆ ಎಂಟ್ರಿ ಕೊಡೋಕ್ಕೆ ಮುಂಚೆನೇ ಇದೆಲ್ಲ ಚೆಕ್ ಲಿಸ್ಟ್ ಇನ್ನೊಂದ್ಸಲ ನೆನ್ಪಿಟ್ಕೊಳ್ಳಿ. ಆಧಾರ್ ಕಾರ್ಡು, ಅಡ್ಮಿಟ್ ಕಾರ್ಡು, ಆಧಾರ್ ಕಾರ್ಡು, ಬಾಲ್ ಪಾಯಿಂಟ್ ಪೆನ್ನು, 15 ಸೆಂಟಿಮೀಟರ್ ಸ್ಕೇಲು, ಅರ್ಧ ಲೀಟ್ರ್ ವಾಟರ್ ಬಾಟಲ್ ಜೊತೆಲಿರಲಿ. ಎಕ್ಸಾಮ್ ಹಾಲ್ಗೆ ಕಾರ್ ಇಡೋಕ್ಕೆ ಮೊದಲೇ ಏನು ಮಾಡಿ ಅಂದರೆ ಫಸ್ಟು ವಾಶ್ರೂಮ್ಗೆ ಹೋಗಿ, ಆಯಿತಾ. ಫಸ್ಟು ವಾಶ್ರೂಮ್ಗೆ ಹೋಗ್ಬಿಟ್ಟು ಬನ್ನಿ ಎಕ್ಸಾಮ್ ಹಾಲ್ ಹೋಗಿ. ಯಾಕಂದರೆ ಒಂದು ಸಲ ಎಕ್ಸಾಮ್ ಹಾಲ್ ಹೋದರೆ ಇನ್ ಕೇಸ್ ಬಿಟ್ಟರು ಬಿಡ್ಬೋದು, ಹೇಳೋಕ್ಕಾಗಲ್ಲ. ಎಕ್ಸಾಮಲ್ಲಿ ಮಧ್ಯ
ವಾಶ್ರೂಮ್ಗೆ ಹೋಗಬೇಕು ಅಂದರೆ ಬಿಟ್ಟರು ಬಿಡ್ಬೋದು. 5-10 ನಿಮಿಷ ಹೋಯ್ತು ಅಂದರೆ 10 ಮಾರ್ಕ್ಸ್ ಡಮ್ಮರ್ ಆಯ್ತು ಅಂತ ಅರ್ಥ ಆಯಿತಾ. ನೀವು ಆಫ್ಟರ್ 1 ಅವರ್ ನೀವೇನೋ ವಾಶ್ರೂಮ್ ಹೋಗಿದ್ದು ಬರ್ತೀನಿ ಅಂದರೆ ಮಿನಿಮಮ್ 5-10 ನಿಮಿಷ ಆಗುತ್ತೆ. 5-10 ನಿಮಿಷ ಅಂದರೆ 10 ಮಾರ್ಕ್ಸ್ ಕ್ವಶನ್ ಅಟೆಂಡ್ ಮಾಡೋಕ್ಕಾಗಲ್ಲ ನಿಮ್ಮ ಕೈಲಿ ಆಯಿತಾ. ಟೋಟಲಾಗಿ 80 ಕ್ವಶನ್ ಇದೆ. 80 ಕ್ವಶನ್ನ 2 ಗಂಟೆ ಅಂದರೆ 2 ಗಂಟೆಯಲ್ಲಿ ನೀವು ಅಟೆಂಡ್ ಮಾಡಬೇಕು. ಆ ರೀತಿ ಕ್ವಶನ್ನ ಫ್ರೇಮ್ ಮಾಡಿರ್ತಾರೆ ಆಯಿತಾ. 5 ನಿಮಿಷನೂ ವೇಸ್ಟ್ ಮಾಡಬಾರ್ದು. ನೀವು ಎಕ್ಸಾಮ್ ಹಾಲಲ್ಲಿ 5 ನಿಮಿಷನೂ ನೀವು ವೇಸ್ಟ್ ಮಾಡ್ಬೋದು. ಆದ್ದರಿಂದ ಏನು ಮಾಡಿ, ಎಕ್ಸಾಮ್ ಹಾಲ್ಗೆ ಕಾಲಿಡೋಕ್ಕೆ ಮುಂಚೆನೇ ವಾಶ್ರೂಮ್ ಹೋಗಿದ್ದು ಬನ್ನಿ ಆಯಿತಾ. ವಾಶ್ರೂಮ್ ಹೋಗಿದ್ದು ಬನ್ನಿ. ನೀರು ಹೇಳಿದ್ನಲ್ಲ, ಎಕ್ಸಾಮ್ ಹಾಲ್ ಎಂಟ್ರಿ ಆದ ತಕ್ಷಣ ನೀರೇನು ಕುಡಿಬಾರ್ದು, ಅಷ್ಟೊಂದು ಕುಡಿಬೇಡಿ. ಅವಶ್ಯಕತೆ ಅಂದರೆ ಸಿಪ್ ಬೈ ಸಿಪ್ ಕುಡೀರಿ ಆಯಿತಾ. ನಿಮಗೇನೋ ನೀರು ಕುಡಿಬೇಕು ಅಂತಂದರೆ ಸಿಪ್ ಬೈ ಸಿಪ್ ಕುಡೀರಿ. 1 ಅವರು ಅಥವಾ 1.5 ಅವರ್ ಆದಮೇಲೆ ನೀವು ಇಷ್ಟ ಬಂದಾಗೆ ನೀರು ಕುಡಿದು ಖಾಲಿ ಮಾಡಿ ಆಯಿತಾ. ಇದನ್ನು ತಪ್ಪದಂತೆ ಫಾಲೋ ಮಾಡಿ ಆಯಿತಾ. ಈ ಥರ ಮಾಡಿದ್ರೆ 80 ಕ್ವಶನ್ನ ನೀವು 2 ಅವರ್ಸಲ್ಲಿ ಕಂಪ್ಲೀಟ್ ಮಾಡ್ಬೋದು. 80 ಕ್ವಶನ್ನ 120 ಮಿನಿಟ್ಸ್ ಅಂದರೆ ಒಂದು ಕ್ವಶನ್ ಅಟೆಂಡ್ ಮಾಡೋಕ್ಕೆ ನಿಮ್ಮ ಹತ್ರ 90 ಸೆಕೆಂಡ್ ಇರುತ್ತೆ. ಅರ್ಥ ಆಗ್ತದೆಯಾ? 80 ಕ್ವಶನ್ನ 120 ನಿಮಿಷದಲ್ಲಿ ಕಂಪ್ಲೀಟ್ ಮಾಡಬೇಕು. ಅಂದರೆ ಒಂದು ಕ್ವಶನ್ ಕಂಪ್ಲೀಟ್ ಮಾಡೋಕ್ಕೆ ನಿಮ್ಮ ಹತ್ರ ಎಷ್ಟು ಟೈಮಿಂಗ್ಸ್ ಇರುತ್ತೆ? 90 ಸೆಕೆಂಡ್ ಇರುತ್ತೆ. ನೆನಪಿರಲಿ. ಒಂದು ಸಲ ಎಕ್ಸಾಮ್ ಹಾಲ್ಗೆ ಎಂಟ್ರಿ ಕೊಟ್ಟ ತಕ್ಷಣ ಹೋಗಿ ಆರಾಮಾಗಿ ಕೂತ್ಕೊಳ್ಳಿ. ಅವರು OMR ಶೀಟ್ ಕೊಡ್ತಾರೆ, ಅದನ್ನು ನೀಟಾಗಿ ಅಡ್ಮಿಷನ್ ಕಾರ್ಡ್ ನೋಡ್ಕೊಂಡು ನೀಟಾಗಿ ಫಿಲ್ ಮಾಡಿ. ನೇಮು, ರೋಲ್ ನಂಬರು, ಸ್ಟೇಟ್ ಕೋಡು, ಡಿಸ್ಟಿಕ್ ಕೋಡು, ಸೆಂಟ್ರಲ್ ಕೋಡು, ಮತ್ತು ನಿಮ್ಮ ಹೆಸರು, ನಿಮ್ಮ ಫಾದರ್ ನೇಮು, ಸಿಗ್ನೇಚರು, ಅದೆಲ್ಲ ನೀಟಾಗಿ ಸ್ಕೇಲ್ ಇಟ್ಕೊಂಡು ಫಿಲ್ ಮಾಡಿ. ಯಾವುದೇ ಮಿಸ್ಟೇಕ್ ಮಾಡೋಕ್ಕೆ ಹೋಗಬೇಡಿ. ಅದಾದಮೇಲೆ 11ವರೆಗೆ ಎಕ್ಸಾಮ್ ಶುರು ಆಗುತ್ತೆ. 11ವರೆಗೆ ಎಕ್ಸಾಮ್ ಶುರು ಆಗುತ್ತೆ ಅಂದರೆ ಕರೆಕ್ಟಾಗಿ ನಿಮಗೆ ಕ್ವಶನ್ ಪೇಪರ್ ಕೈ ಕೊಡ್ತಾರೆ ಆಯಿತಾ. ಕ್ವಶನ್ ಪೇಪರ್ ಕೈ ಕೊಟ್ಟ ತಕ್ಷಣ ಏನು ಮಾಡ್ತೀರಾ? ಫಸ್ಟ್ ಯಾವ ಸಾಲ್ವ್ ಮಾಡ್ತೀರಾ? ಟೋಟಲಾಗಿ 3 ಪಾರ್ಟ್ ಇದೆ. ಒಂದು ಮೆಂಟಲ್ ಎಬಿಲಿಟಿ, ಸೆಕೆಂಡ್ ಒಂದು ಮ್ಯಾಥ್ಸು, 3ನೇದು ಪ್ಯಾಸೇಜ್ ಆಯಿತಾ. 3 ಪಾರ್ಟ್ ಇದೆ. ಫಸ್ಟ್ ಯಾವ ಪಾರ್ಟ್ ಸಾಲ್ವ್ ಮಾಡಬೇಕು? ಫಸ್ಟ್ ಮೆಂಟಲ್ ಎಬಿಲಿಟಿ ಇದೆ, ಸೆಕೆಂಡ್ ಮ್ಯಾಥ್ಸ್ ಇದೆ, 3 ಪ್ಯಾಸೇಜ್ ಇದೆ. ಫಸ್ಟ್ ಯಾವ ಪಾರ್ಟ್ ಸಾಲ್ವ್ ಮಾಡಬೇಕು ಅಂದರೆ ಈಸಿಯೆಸ್ಟ್ ಪಾರ್ಟ್ ಯಾವುದು ಅದನ್ನು ಸಾಲ್ವ್ ಮಾಡಿ ಆಯಿತಾ. ಈಸಿಯೆಸ್ಟ್ ಪಾರ್ಟು ಮೆಂಟಲ್ ಎಬಿಲಿಟಿ, ಅದನ್ನು ಸಾಲ್ವ್ ಮಾಡಿ. ಯಾಕೆಂದರೆ 40 ಕ್ವಶನ್ ಇದೆ ಇದರಲ್ಲಿ. 40 ಕ್ವಶನ್ ಇದೆ, 40 ಮಾರ್ಕ್ಸ್ ಬರುತ್ತೆ. ಫಸ್ಟ್ ಇದನ್ನು ಸಾಲ್ವ್ ಮಾಡಿ, ಮೆಂಟಲ್ ಎಬಿಲಿಟಿ ಆಯಿತಾ. ಅದಾದಮೇಲೆ ಏನು ಮಾಡಿ, ಪ್ಯಾಸೇಜ್ ಸಾಲ್ವ್ ಮಾಡಿ. ಮೆಂಟಲ್ ಎಬಿಲಿಟಿ ಆದಮೇಲೆ ನೆಕ್ಸ್ಟ್ ಈಸಿಯೆಸ್ಟ್ ಪಾರ್ಟ್ ಅಂದರೆ ಪ್ಯಾಸೇಜ್ ಸಾಲ್ವ್ ಮಾಡಿ. ಅದರಲ್ಲಿ 20 ಮಾರ್ಕ್ಸ್ ಇದೆ ಆಯಿತಾ. ಮ್ಯಾಥ್ಸ್ಗೂ ಅಷ್ಟೇ, ಅದಕ್ಕೂ 20 ಮಾರ್ಕ್ಸೇ. ಅದಾದಮೇಲೆ ಮ್ಯಾಥ್ಸ್ ಸಾಲ್ವ್ ಮಾಡಿ. ನೋಡಿ, ಫಸ್ಟ್ ರೌಂಡ್ ಏನು ಮಾಡಿ, ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡ್ಕೊಬನ್ನಿ ಆಯಿತಾ. ನೋಡಿ, ಮೆಂಟಲ್ ಎಬಿಲಿಟಿ ಫಾರ್ ಎಕ್ಸಾಂಪಲ್ ಒಂದು ಉದಾಹರಣೆ ಕೊಟ್ಟೆ. ಕ್ವಶನ್ ನಂಬರ್ 5 ಅಂತ ತಿಳ್ಕೊಳ್ಳಿ. ಕ್ವಶನ್ ನಂಬರ್ 5 ABCD ಅಂತ ಆಪ್ಷನ್ ಇರುತ್ತೆ ಆಯಿತಾ. ನಿಮ್ಗೆ ಅನಿಸುತ್ತೆ ಆಪ್ಷನ್ B ಕರೆಕ್ಟ್ ಆನ್ಸರ್ ಅಂತ ಆಯಿತಾ. ಕ್ವಶನ್ ಪೇಪರಲ್ಲಿ ಟಿಕ್ ಮಾಡಿ. ಟಿಕ್ ಮಾಡಿಬಿಟ್ಟು OMR ಶೀಟಲ್ಲಿ ಡೈರೆಕ್ಟಾಗಿ ಸ್ಕೇಲ್ ಇಟ್ಕೊಂಡು ಹೋಗಿ ಫಿಲ್ ಮಾಡಿ ಆಯಿತಾ. ಫಿಲ್ ಯಾವ ರೀತಿ ಮಾಡ್ತೀರಾ ಅಂದರೆ, OMR ಶೀಟಲ್ಲಿ ಪೂರ್ಣಚಂದ್ರ, ಪೂರ್ತಿ ಚಂದ್ರ, ಒಂದು ಡಾಟ್ ಕಾಣಿಸ್ಬಾರ್ದು, ವೈಟ್ ಡಾಟ್, ಆ ರೀತಿ ಫಿಲ್ ಮಾಡಬೇಕು. ಇದೊಂದು ಕೇರ್ಫುಲ್ ಆಗಿರಲಿ. ಪೂರ್ಣಚಂದ್ರ, ಒಂದು ವೈಟ್ ಡಾಟ್ ಕಾಣಿಸ್ಬಾರ್ದು, ಆ ರೀತಿ ಫಿಲ್ ಮಾಡಬೇಕು ನಿಧಾನಕ್ಕೆ ಆಯಿತಾ. ಈ ರೀತಿ ಫಿಲ್ ಮಾಡಿ. ಈ ರೀತಿ ಒಂದು ಡಾಟ್ ಕಾಣಿಸ್ಬಾರ್ದು, ಪೂರ್ಣಚಂದ್ರ ಥರ ಫಿಲ್ ಮಾಡಿ. ಡೈರೆಕ್ಟಾಗಿ ಇಲ್ಲಿ ಸಣ್ಣದಾಗಿ ಟಿಕ್ ಮಾಡಿ, ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಓದ್ತಾರ ಆಯಿತಾ. ಆಮೇಲೆ ಡೈರೆಕ್ಟಾಗಿ OMR ಶೀಟಲ್ಲಿ ಹೋಗಿ ಫಿಲ್ ಮಾಡಿ. ಒಂದೊಂದ್ಸಲ ಏನಾಗುತ್ತೆ, ಯಾವುದೋ ಒಂದು ಕ್ವಶನ್ ಅಂತ ತಿಳ್ಕೊಳ್ಳಿ. ಕ್ವಶನ್ ನಂಬರ್ 11 ಅಥವಾ ಕ್ವಶನ್ ನಂಬರ್ 11 ಯಾವುದೋ ಒಂದು ಕ್ವಶನ್ನು ಆಪ್ಷನ್ ಇರುತ್ತೆ. ABCD ಅಂತ 4 ಆಪ್ಷನ್ ಇರುತ್ತೆ. ನಿಮ್ಗೆ ಅನ್ಸುತ್ತೆ, ಒಂದೊಂದ್ಸಲ ಅನ್ಸುತ್ತೆ ಆಪ್ಷನ್ B ಕರೆಕ್ಟ್ ಆನ್ಸರ್ ಅಂತ ಅನ್ಸುತ್ತೆ, ಒಂದೊಂದ್ಸಲ ಆಪ್ಷನ್ C ಕರೆಕ್ಟ್ ಆನ್ಸರ್ ಅಂತ ಅನ್ಸುತ್ತೆ. ಅರ್ಥ ಆಯ್ತಾ? ಹಾಗೇನು ಮಾಡ್ತೀರಾ, OMR ಶೀಟ್ ಟಚ್ ಮಾಡೋಕೆ ಹೋಗ್ಬೇಡಿ. ಕ್ವಶನ್ ನಂಬರ್ 11ನ OMR ಶೀಟ್ನ ಟಚ್ ಮಾಡೋಕೆ ಹೋಗ್ಬಿಡಿ ಆಯಿತಾ. 2 ಮೇಲೂ ಈ ರೀತಿ ಟಿಕ್ ಮಾಡ್ಕೊಳ್ಳಿ. ನಿಮ್ಮ ನೆನಪಿಗೋಸ್ಕರ 2 ಮೇಲೆ ಈ ಥರ ಟಿಕ್ ಮಾಡಿ. ಒಂದೊಂದ್ಸಲ B ಅನ್ಸುತ್ತೆ, ಒಂದೊಂದ್ಸಲ C ಅನ್ಸುತ್ತಲ್ಲ. 2 ಮೇಲೆ ಈ ಥರ ಟಿಕ್ ಮಾಡಿ. OMR ಶೀಟಲ್ಲಿ ಟಚ್ ಮಾಡೋಕೆ ಹೋಗ್ಬಿಡಿ. ಆ ಕ್ವಶನ್ ಬಿಟ್ಬಿಡಿ. ನೆಕ್ಸ್ಟ್ ಹೋಗಿ, ನೆಕ್ಸ್ಟ್ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಕೊಬನ್ನಿ. 40 ಕ್ವಶನ್ ಸಾಲ್ವ್ ಮಾಡ್ಕೊಬಿಡಿ. ಸೇಮ್ ಪ್ರೊಸೀಜರ್ ಪ್ಯಾಸೇಜ್ಗೂ ಯೂಸ್ ಮಾಡಿ ಆಯಿತಾ. ಪ್ಯಾಸೇಜಲ್ಲಿ ಎಷ್ಟು ಕ್ವಶನ್ ಇದೆ ಅಷ್ಟು ಅಟೆಂಡ್ ಮಾಡಿ. ನಿಮ್ಗೆ ಏನಾರ ಯಾವ್ದಾರ 2 ಆಪ್ಷನ್ ಡೌಟ್ ಬರ್ತಾ, ಟಿಕ್ ಮಾಡಿ OMR ಶೀಟಲ್ಲಿ ಮಾರ್ಕ್ ಮಾಡಬೇಡಿ. ಕೇಳಿಸ್ಕೊಳ್ಳಿ, ನಿಮಗೆ ಆಪ್ಷನ್ B ಅಥವಾ ಆಪ್ಷನ್ C ಏನಾರ ಕನ್ಫ್ಯೂಷನ್ ಆಯಿತು ಅಂದರೆ ಕ್ವಶನ್ ಪೇಪರಲ್ಲಿ ಟಿಕ್ ಮಾಡಿ, OMR ಶೀಟಲ್ಲಿ ಮಾರ್ಕ್ ಮಾಡಬೇಡಿ, ಬಿಟ್ಬಿಡಿ. ಅದು ಪ್ಯಾಸೇಜಲ್ಲಿ ಬಿಟ್ಬಿಡಿ. ಅದೇ ರೀತಿ ಮ್ಯಾಥ್ಸಿಗೆ ಬನ್ನಿ. ಮ್ಯಾಥ್ಸಲ್ಲಿ 20 ಕ್ವಶನ್ ಇದೆ, 20 ಕ್ವಶನ್ ಅಟೆಂಡ್ ಮಾಡಿ ಆಯಿತಾ. ಒಂದು 10-15 ಎಷ್ಟಾಗುತ್ತೋ ಮ್ಯಾಕ್ಸಿಮಮ್ ಅಷ್ಟು ಈಸಿ ಯಾವುದಿದೆ ಫಸ್ಟ್ ಅಟೆಂಡ್ ಮಾಡ್ಕೊಬಂದ್ಬಿಡಿ ಆಯಿತಾ. ಯಾವ್ದಾರ ಡೌಟ್ ಇದ್ರೆ ಆಪ್ಷನ್ B ಅಥವಾ C, ಆಪ್ಷನ್ A ಅಥವಾ ಆಪ್ಷನ್ B, ಆ ರೀತಿ ಏನಾರು ಡೌಟ್ ಇದ್ರೆ ಅದ್ರ ಮೇಲೆ ಈ ರೀತಿ ಮಾರ್ಕ್ ಮಾಡಿ. ಆಪ್ಷನ್ A ಅಥವಾ ಆಪ್ಷನ್ B ಮೇಲೆ ಏನಾದ್ರು ಡೌಟ್ ಇದ್ರೆ ಈ ರೀತಿ ಮಾರ್ಕ್ ಮಾಡಿ ಬಿಟ್ಬಿಡಿ. ಇದೆಲ್ಲ ಆನ್ಸರ್ 100% ಕರೆಕ್ಟ್ ಅಂತ ಅನ್ಸರು OMR ಶೀಟಲ್ಲಿ ಮಾರ್ಕ್ ಮಾಡಿ. ಅದಾದ್ಮೇಲೆ ಏನು ಮಾಡಿ ಅಂದರೆ ಸೆಕೆಂಡ್ ರೌಂಡ್ ಬನ್ನಿ. ಸೆಕೆಂಡ್ ರೌಂಡು ಮೆಂಟಲ್ ಎಬಿಲಿಟಿ ಮಾಡ್ಕೊಬನ್ನಿ. ಮೆಂಟಲ್ ಎಬಿಲಿಟಿ ಬಿಟ್ಟಿರ್ತಿರಲ್ಲ, ಈ ಥರ ಯಾವ್ದಾದ್ರು ಕ್ವಶನ್ ಬಿಟ್ಟಿದೆ ಅದನ್ನು ನೀಟಾಗಿ ಕೂತ್ಕೊಂಡು ಸಾಲ್ವ್ ಮಾಡ್ಕೊಬನ್ನಿ. ಫಸ್ಟ್ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ, ಅದಾದಮೇಲೆ ಪ್ಯಾಸೇಜ್ ಸಾಲ್ವ್ ಮಾಡಿ ಆಯಿತಾ. ಕಂಪ್ಲೀಟ್ ಮಾಡಿದ್ದು 40 ಕ್ವಶನ್ ಕಂಪ್ಲೀಟ್ ಮಾಡಿ, ಇದು 20 ಕ್ವಶನ್ ಕಂಪ್ಲೀಟ್ ಮಾಡಿ ಆಯಿತಾ. ನೀವು ಅಟ್ ಎನಿ ಕಾಸ್ಟು ಯಾವ್ದಾರು ಒಂದಕ್ಕೆ ನೀಟಾಗಿ ಮಾರ್ಕ್ ಮಾಡ್ಬಿಟ್ಟು ಬನ್ನಿ. ಗೊತ್ತಿಲ್ಲ ಅಂದ್ರೂ
ಯಾವ್ದಾರ ಒಂದು ಆಪ್ಷನ್ಗೆ ನೀಟಾಗಿ ಮಾರ್ಕ್ ಮಾಡ್ಬಿಟ್ಟು ಬನ್ನಿ ಆಯ್ತಾ. ಹಾಗೆ ಖಾಲಿ ಅಂತೂ ಬಿಡಕ್ಕೆ ಹೋಗ್ಬೇಡಿ, ಯಾಕಂದ್ರೆ ನಿಮ್ಮ ಅದೃಷ್ಟ ಚೆನ್ನಾಗಿದ್ದು ಅದೇ ನೀವು ಮಾರ್ಕ್ ಮಾಡಿದ ಆಪ್ಷನ್ ಕರೆಕ್ಟ್ ಆನ್ಸರ್ ಇದ್ರೆ 1 ಮಾರ್ಕ್ಸ್ ಬರುತ್ತೆ. ಯಾವುದೇ ಕಾರಣಕ್ಕೂ OMR ಶೀಟಲ್ಲಿ ಖಾಲಿ ಬಿಡಕ್ಕೆ ಹೋಗ್ಬೇಡಿ, ಯಾವ್ದಾರ ಒಂದಕ್ಕೆ ಗುಂಡು ಹಾಕ್ಬಿಟ್ಟು ಬನ್ನಿ, ರೌಂಡ್ ಹಾಕ್ಬಿಟ್ಟು ಬನ್ನಿ ಆಯ್ತಾ. ಅದಾದ್ಮೇಲೆ ಮ್ಯಾಥ್ಸ್ ಬನ್ನಿ, ಮ್ಯಾಥ್ಸಲ್ಲಿ ಅಷ್ಟೇ ಆಯ್ತಾ. ಸೆಕೆಂಡ್ ರೌಂಡಲ್ಲಿ ನೀಟಾಗಿ ಎಲ್ಲ ಕ್ವಶನ್ ಸಾಲ್ವ್ ಮಾಡ್ಕೊ ಬನ್ನಿ, ಯಾಕಂದ್ರೆ ಮ್ಯಾಥ್ಸಲ್ಲಿ ಒಂದೊಂದು ಕ್ವಶನ್ಗೆ ಜಸ್ಟ್ 30 ಸೆಕೆಂಡ್ಸ್ ಸಾಲ್ವ್ ಮಾಡ್ಬೋದು, ಒಂದೊಂದು ಸೆಕೆಂಡಲ್ಲಿ ಒಂದೊಂದು ಕ್ವಶನ್ 60 ಸೆಕೆಂಡಲ್ಲಿ ಸಾಲ್ವ್ ಮಾಡ್ಬೋದು, ಒಂದೊಂದು ಕ್ವಶನ್ಗೆ 3 ನಿಮಿಷ 4 ನಿಮಿಷ ಬೇಕಾಗುತ್ತೆ ಆಯ್ತಾ. ಅದಕ್ಕೆ ಮ್ಯಾಥ್ಸ್ ಲಾಸ್ಟಲ್ಲಿ ಇಟ್ಕೊಳ್ಳಿ ಆಯ್ತಾ. ಲಾಸ್ಟಲ್ಲಿ ಇಟ್ಕೊಂಡು ಪ್ರತಿಯೊಂದು ಕ್ವಶನ್ನು ಸಾಲ್ವ್ ಮಾಡ್ಕೊ ಬನ್ನಿ. ಏನಕ್ಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನೋಡಿ, ಟೋಟಲಾಗಿ 80 ಕ್ವಶನ್ ಇದೆ, 80 ಕ್ವಶನ್ಸ್ ಇದೆ ಆಯಿತಾ. ನಮ್ಮ ಹತ್ರ ಇರೋದು 120 ಮಿನಿಟ್ಸ್ ಆಯಿತಾ. ಒಂದು ಕ್ವಶನ್ಗೆ ನಮಗೆ 90 ಸೆಕೆಂಡ್ ಸಿಗುತ್ತೆ. ನಮ್ಮ ಹತ್ರ ಒಂದು ಕ್ವಶನ್ ಮಾರ್ಕ್ ಮಾಡೋಕ್ಕೆ 90 ಸೆಕೆಂಡ್ ಇದೆ. ಅದು ಮ್ಯಾಥ್ಸರ್ ಆಗಿರ್ಬೋದು, ಪ್ಯಾಸೇಜರ್ ಆಗಿರ್ಬೋದು, ಮೆಂಟಲ್ ಎಬಿಲಿಟಿನಾರ್ ಆಗಿರ್ಬೋದು ಆಯಿತಾ. ಮೆಂಟಲ್ ಎಬಿಲಿಟಿ ನಾವು ಸಾಮಾನ್ಯವಾಗಿ ಈಸಿ ಇರುತ್ತೆ ಆಯಿತಾ. 30 ಸೆಕೆಂಡಲ್ಲಿ ಸಾಲ್ವ್ ಮಾಡ್ಬೋದು, 30 ಸೆಕೆಂಡು 20 ಸೆಕೆಂಡಲ್ಲಿ ಟಿಕ್ ಮಾಡ್ಕೊಬರ್ಬೋದು. ಪ್ಯಾಸೇಜ್ ಅಷ್ಟೇ, ಒಂದ್ಸಲ ನೀಟಾಗಿ ಪ್ಯಾಸೇಜ್ ಓದಿ ಅರ್ಥ ಮಾಡ್ಕೊಂಡ್ರೆ 30 ಸೆಕೆಂಡು 45 ಸೆಕೆಂಡ್ 90 ಸೆಕೆಂಡ್ ಮುಗಿದೋಗುತ್ತೆ. ಇಲ್ಲೆಲ್ಲ ಮಿಕ್ಕುತ್ತಲ್ಲ ನಿಮಗೆ 30 ಸೆಕೆಂಡು 60 ಸೆಕೆಂಡ್ ಎಲ್ಲ ಮಿಕ್ಕುತ್ತಲ್ಲ, ಅದನ್ನು ಮ್ಯಾಥ್ಸ್ಗೆ ಯೂಸ್ ಮಾಡಿ ಆಯಿತಾ. ಅದಕ್ಕೋಸ್ಕರ ಹೇಳಿದ್ದು, ನೀವು ಕ್ವಶನ್ ಪೇಪರ್ ಕೈ ಕೊಡಿದ ತಕ್ಷಣ ಮೆಂಟಲ್ ಎಬಿಲಿಟಿ ಸಾಲ್ವ್ ಮಾಡಿ, ಅದಾದಮೇಲೆ ಪ್ಯಾಸೇಜ್, ಅದಾದಮೇಲೆ ಮ್ಯಾಥ್ಸ್ ಸಾಲ್ವ್ ಮಾಡ್ಕೊಂಡು ಬನ್ನಿ ಆಯಿತಾ. ಕೊನೆಯಲ್ಲಿ ಇನ್ನೊಂದ್ಸಲ ಫೈನಲ್ ಆಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ OMR ಶೀಟಲ್ಲಿ ಬ್ಲ್ಯಾಂಕ್ ಬಿಡಬೇಡಿ, ಯಾವ್ದಾರ ಒಂದಕ್ಕೆ ಈ ರೀತಿ ರೌಂಡ್ ಮಾಡ್ಬಿಟ್ಟು ಗುಂಡು ಹಾಕ್ಬಿಟ್ಟು ಬನ್ನಿ ಆಯ್ತಾ. ನೋಡಿ, ಈಗ ಸೆಕೆಂಡ್ ಪಾರ್ಟ್ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೆಕೆಂಡ್ ಪಾರ್ಟ್ ಯಾವುದು ಅಂದರೆ ನವೋದಯ ಮ್ಯಾಥಮೆಟಿಕ್ಸ್ ಸಿಲೆಬಸ್. ನವೋದಯ ಮ್ಯಾಥಮೆಟಿಕ್ಸ್ ಸಿಲೆಬಸ್ಸಲ್ಲಿ ಅಲ್ಲಿ ನೋಡಿ ಡಿಸ್ಪ್ಲೇ ಆಗ್ತಾ ಇದೆ, ಟೋಟಲ್ಗೆ 12 ಚಾಪ್ಟರ್ ಇದೆ ಆಯಿತಾ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ, ಒಂದ್ಸಲ ನೋಡ್ಕೊಂಡು ಹೋಗಿ. ಟೋಟಲ್ಗೆ 12 ಚಾಪ್ಟರ್ ಇದೆ. ಅದರಲ್ಲಿ ಚಾಪ್ಟರ್ ನಂಬರ್ 8 ನೋಡಿ, ಚಾಪ್ಟರ್ ನಂಬರ್ 8ಅಲ್ಲಿ ಸ್ವಲ್ಪ ಮಿಸ್ಟೇಕ್ಸ್ ಇದೆ ಆಯಿತಾ. ಅದು ಸೆಂಟೆನ್ಸ್ ಫಾರ್ಮೇಷನಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ಸ್ ಇದೆ. ಅದೇನು ಅಂದರೆ ನೆಕ್ಸ್ಟ್ ಸ್ಲೈಡ್ ನೋಡಿ, ನೆಕ್ಸ್ಟ್ ಸ್ಲೈಡಲ್ಲಿ ನೀಟಾಗಿ ಮೆನ್ಷನ್ ಮಾಡಿದ್ದೀನಿ, ಏನು ಮಿಸ್ಟೇಕ್ ಮಾಡಿದ್ದಾರೆ, ಏನು ಬರಬೇಕಿತ್ತು ಅಂತ ನೆಕ್ಸ್ಟ್ ಸ್ಲೈಡಲ್ಲಿ ತೋರಿಸ್ತಿದ್ದೀನಿ ನೋಡಿ. ನವೋದಯ ಮ್ಯಾಥ್ಸ್ ಸಿಲೆಬಸ್ಸಲ್ಲಿ ಏನು ಮಿಸ್ಟೇಕ್ ಇತ್ತು, ಚಾಪ್ಟರ್ ನಂಬರ್ 8ಅಲ್ಲಿ ಏನು ಮಿಸ್ಟೇಕ್ಸ್ ಇತ್ತು ಅದನ್ನು ಕರೆಕ್ಟ್ ಮಾಡಿಬಿಟ್ಟು ಅಲ್ಲೇ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಡಿವಿಷನ್ ಆಫ್ ಅನ್ಲೈಕ್ ಫ್ರಾಕ್ಷನ್ ನಾಟ್ ಇನ್ಕ್ಲೂಡೆಡ್ ಅಂತ ಬರಬೇಕಿತ್ತು, ಅದನ್ನು ಅಪ್ಡೇಟ್ ಮಾಡಿ ಅಲ್ಲಿ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ. ಆದರೂ ನಿಮ್ಗೆ ಹೇಳ್ತಾ ಇರೋದು ಸಿಲೆಬಸ್ಸಲ್ಲಿ ಇಲ್ಲ ಅಂತ ನೀವೇನಾದ್ರು ಸ್ಕಿಪ್ ಮಾಡಿದ್ರೆ, ಲಾಸ್ಟ್ ಇಯರಲ್ಲಿ 2 ಕ್ವಶನ್ ಪೇಪರಲ್ಲಿ, ಒಂದು ಕ್ವಶನ್ ಪೇಪರಲ್ಲಿ 5 ಕ್ವಶನ್ ಕೇಳಿದ್ದಾನೆ ಫ್ರಾಕ್ಷನ್ ಆ್ಯಂಡ್ ಡೆಸಿಮಲ್ ಬಗ್ಗೆ ಆಯಿತಾ. ಇನ್ನೊಂದು ಕ್ವಶನ್ ಪೇಪರಲ್ಲಿ 4 ಕೇಳಿದ್ದಾನೆ, 4 ಕ್ವಶನ್ ಫ್ರಾಕ್ಷನ್ ಮತ್ತು ಡೆಸಿಮಲ್ ಬಗ್ಗೆ. ಮತ್ತು ಇನ್ನೊಂದು ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್ ಅಂದ್ಬಿಟ್ಟು ಒಂದು ಕ್ವಶನ್ ಕೊಟ್ಟಿದ್ದಾನೆ, ಅದು ಸಿಲೆಬಸ್ಸಲ್ಲೇ ಇಲ್ಲ ಆಯಿತಾ. ಆ ಕ್ವಶನ್ನ ನೀವು ಸಾಲ್ವ್ ಮಾಡಬೇಕು ಅಂದರೆ ನಿಮಗೆ ಡಿವಿಷನ್ ಆಫ್ ಅನ್ಲೈಕ್ ಫ್ರಾಕ್ಷನ್ ಕಾನ್ಸೆಪ್ಟು ಗೊತ್ತಿರಬೇಕು ಆಯಿತಾ. ನೀವೇನಾದ್ರು ಡಿವಿಷನ್ ಆಫ್ ಅನ್ಲೈಕ್ ಫ್ರಾಕ್ಷನ್ ಬಿಟ್ಟು ಅಂದರೆ ನವೋದಯ ಮ್ಯಾಥ್ಸಲ್ಲಿ ಔಟ್ ಸ್ಕೋರ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಆದ್ದರಿಂದ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ ಆಯಿತಾ. ಅದು ಬಿಡಿ. ನೆಕ್ಸ್ಟ್ ಚಾಪ್ಟರ್ ನಂಬರ್ 9 ನೋಡಿ, ಚಾಪ್ಟರ್ ನಂಬರ್ 9ಅಲ್ಲಿ ಏನು ಕೇಳಿದ್ದೇನೆ, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಇಸ್ ನಾಟ್ ಇನ್ಕ್ಲೂಡೆಡ್ ಅಂತ ಕೇಳಿದ್ದೇನೆ ಆಯಿತಾ. ಅದು ತುಂಬ ಬೇಸಿಕ್ ಕಾನ್ಸೆಪ್ಟ್, ಅಡಿಷನ್ನು ಸಬ್ಟ್ರಾಕ್ಷನ್ ಮಲ್ಟಿಪ್ಲಿಕೇಶನ್ ಡಿವಿಷನ್ ಯಾವ ರೀತಿ ಇದೆ, ಕ್ಯಾಲ್ಕುಲೇಷನ್ ಆಫ್ ಪರ್ಸೆಂಟೇಜ್ ಇದಿಲ್ಲ, ಅದು ಬೇಸಿಕ್ ಕಾನ್ಸೆಪ್ಟ್ ಆಗಿಬಿದೆ, ಅದನ್ನು ಸ್ಕಿಪ್ ಮಾಡೋಕ್ಕೆ ಚಾನ್ಸೇ ಇಲ್ಲ. ಫಾರ್ ಎಕ್ಸಾಂಪಲ್ ನಿಮ್ಗೆ ಯಾವುದೋ ಒಂದು ಸೈನ್ಸ್ ಅಂತ ತಿಳ್ಕೊಳ್ಳಿ, ಸೈನ್ಸಲ್ಲಿ 100ಕ್ಕೆ 75 ಮಾರ್ಕ್ಸ್ ತಂದಿದೆ, 75 ಮಾರ್ಕ್ಸ್ ಬಂದಿದೆ ಅಂತ ತಿಳ್ಕೊಳ್ಳಿ, 100ಕ್ಕೆ 75 ಮಾರ್ಕ್ಸ್ ಬಂದಿದೆ ಅಂತ ತಿಳ್ಕೊಳ್ಳಿ. ಪರ್ಸೆಂಟೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ? ತುಂಬ ಸಿಂಪಲ್ಲು, 100 ಮಾಡಿ. ಇದ್ರಲ್ಲಿ ಏನಿದೆ, ಸ್ಕಿಪ್ ಮಾಡೋದಂತ ಏನು ಇಲ್ಲವೇ ಇಲ್ಲ ಆಯಿತಾ. ಇದು ಬೇಸಿಕ್ ಕಾನ್ಸೆಪ್ಟು, ಸೊ ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಆಯಿತಾ. ಇದಿಷ್ಟು ನನ್ನ ಸಜೆಷನ್ನು. ಈಗ ನೆಕ್ಸ್ಟ್ ಸ್ಲೈಡ್ ಹೋಗೋಣ ಆಯಿತಾ. ನೋಡಿ, ಲಾಸ್ಟ್ ಇಯರ್ ಕ್ವಶನ್ ಪೇಪರು 2024 ಫೇಸ್ 1 ಎಕ್ಸಾಮಲ್ಲಿ ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ. ನಂಬರ್ ಸಿಸ್ಟಮ್ ಮೇಲೆ 5 ಕ್ವಶನ್ ಕೇಳಿದ್ದಾನೆ ಆಯಿತಾ. ನಂಬರ್ ಸಿಸ್ಟಮ್ ಮೇಲೆ 5 ಕ್ವಶನ್ ಕೇಳಿದ್ದಾನೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ ಆಯಿತಾ. ಒಂದೇ ಚಾಪ್ಟರ್ ಮೇಲೆ, ಒಂದೇ ಕಾನ್ಸೆಪ್ಟ್ ಮೇಲೆ 5 ಕ್ವಶನ್ ಕೇಳಿದ್ದಾನೆ, ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ. ನೆಕ್ಸ್ಟ್ ನೋಡಿ, ಫ್ರಾಕ್ಷನ್ ಆ್ಯಂಡ್ ಡೆಸಿಮಲ್ ಈ ಚಾಪ್ಟರ್ ಮೇಲೆ 4 ಕ್ವಶನ್ ಕೇಳಿದ್ದಾನೆ ಆಯಿತಾ. ಈ ಚಾಪ್ಟರ್ ಮೇಲೆ 4 ಕ್ವಶನ್ ಕೇಳಿದ್ದಾನೆ ನೋಡಿ, 46, 47, 48, 49 4 ಕ್ವಶನ್ನು ಫ್ರಾಕ್ಷನ್ ಮತ್ತು ಡೆಸಿಮಲ್ ಈ ಚಾಪ್ಟರ್ ಅಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡಿ, ಸಿಂಪ್ಲಿಫಿಕೇಶನ್ ಮೇಲೆ 1 ಕ್ವಶನ್ ಕೇಳಿದ್ದಾನೆ, ಪ್ರಾಫಿಟ್ ಆ್ಯಂಡ್ ಲಾಸ್ ಮೇಲೆ 2 ಕ್ವಶನ್ ಕೇಳಿದ್ದಾನೆ ಆಯಿತಾ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 53 ಯೂನಿಟರಿ ಮೆಥಡ್, ಕನ್ನಡದಲ್ಲಿ ಏಕಮಾನ ಪದ್ಧತಿ, ಇದ್ರ ಮೇಲೆ 1 ಕ್ವಶನ್ ಕೇಳಿದ್ದಾನೆ ಆಯಿತಾ. ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಸಿಲೆಬಸ್ಸಲ್ಲಿ ಇಲ್ಲವೇ ಇಲ್ಲ, ನವೋದಯ ಅಪ್ಡೇಟೆಡ್ ಸಿಲೆಬಸ್ಸಲ್ಲಿ ಇಲ್ಲವೇ ಇಲ್ಲ, ಆದರೂ 1 ಕ್ವಶನ್ ಕೇಳಿದ್ದಾನೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 54 ಎ ಲೀನಿಯರ್ ಈಕ್ವೇಷನ್ ಇನ್ 1 ವೇರಿಯೇಬಲ್, ಈ ಚಾಪ್ಟರ್ ಅಷ್ಟೇ ನವೋದಯ ಸಿಲೆಬಸ್ಸಲ್ಲಿ ಇಲ್ಲ, ಆದರೂ 1 ಕ್ವಶನ್ ಕೇಳಿದ್ದಾನೆ ಆಯಿತಾ. ಇದರ ಅರ್ಥ ಸಿಲೆಬಸ್ಸಲ್ಲಿ ಇಲ್ಲ ಅಂದ್ರೂ ಕ್ವಶನ್ ಬಂದೇ ಬರುತ್ತೆ ನವೋದಯ ಎಕ್ಸಾಮ್ಗೆ.
ಬಂದೇ ಬರುತ್ತೆ. ಇದಕ್ಕೆ ಲಾಸ್ಟ್ 2 ಇಯರ್ ಕ್ವಶನ್ ಪೇಪರೇ ನಿಮಗೆ ಲೈವ್ ಎಕ್ಸಾಂಪಲ್ ನಿಮಗೆ, ಆಯ್ತಾ. ಈಗ ನೆಕ್ಸ್ಟ್ ಹೋಗ್ತೀನಿ. ನೆಕ್ಸ್ಟ್ ನೋಡಿ, ಲೈನ್ ಅಂಡ್ ಆಂಗಲ್ಸ್ ಅಥವಾ ಸಿಂಪಲ್ ಆಗಿ ಜಮಿಟ್ರಿ ಅಂತ ಹೇಳ್ಬೋದು. ಜಮಿಟ್ರಿ ಮೇಲೆ 2 ಕ್ವಶನ್ ಕೇಳಿದ್ದಾರೆ, ಆಯ್ತಾ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 57, 58, 59 ಪೆರಿಮೀಟರ್ ಅಂಡ್ ಏರಿಯಾ, ಆಯ್ತಾ. ಸುತ್ತಳತೆ ಮತ್ತು ವಿಸ್ತೀರ್ಣ, ಈ ಚಾಪ್ಟರ್ ಮೇಲೆ 3 ಕ್ವಶನ್ ಕೇಳಿದ್ದಾರೆ. ಅದಾದ್ಮೇಲೆ ಡೇಟಾ ಹ್ಯಾಂಡ್ಲಿಂಗ್ ಅಥವಾ ಗ್ರಾಫ್ ಅಂತ ಹೇಳ್ಬೋದು, ಅದ್ರ ಮೇಲೆ 1 ಕ್ವಶನ್ ಕೇಳಿದ್ದಾರೆ, ಆಯ್ತಾ. ಟೋಟಲ್ ಆಗಿ 2024 ಫೇಸ್ 1 ಪೇಪರ್ ಅಲ್ಲಿ 2 ಔಟ್ ಆಫ್ ಕ್ವಶನ್ ಬಂದಿದೆ, 2 ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದಿದೆ, ಆಯ್ತಾ. ನೀವು ಅನ್ಕೊಳ್ಳೇಬೇಡಿದೀವಿ, ಇಮ್ಯಾಜಿನ್ ಮಾಡ್ಕೊಳಕ್ ಹೋಗ್ಬಿಡಿ ಔಟ್ ಆಫ್ ಸಿಲೆಬಸ್ ಕ್ವಶನ್ ಬರಕ್ ಚಾನ್ಸ್ ಇಲ್ಲ ಅಂತ. ಅವ್ನು ಯಾವ ರೀತಿ ಬೇಕಾದ್ರೂ ಕೊಡ್ಬೋದು, ಇದು ಕಾಂಪಿಟೇಟಿವ್ ಎಕ್ಸಾಮ್, ಆಯ್ತಾ. ನೆಕ್ಸ್ಟ್ ನೋಡಿ, ಇನ್ನೊಂದು ಲಾಸ್ಟ್ ಇಯರ್ ಕ್ವಶನ್ ಪೇಪರು 2024 ಫೇಸ್ 2, ಆಯ್ತಾ. ಇದು ಲಾಸ್ಟ್ ಇಯರ್ ಕ್ವಶನ್ ಪೇಪರು. ಇದರಲ್ಲಿ ನಂಬರ್ ಸಿಸ್ಟಮ್ ಮೇಲೆ 4 ಕ್ವಶನ್ ಬಂದಿದೆ. ಅಲ್ಲಿ ಡಿಸ್ಪ್ಲೇ ಆಗ್ತಾ ಇದೆ ನೋಡಿ, ನಂಬರ್ ಸಿಸ್ಟಮ್ ಮೇಲೆ 4 ಕ್ವಶನ್ ಬಂದಿದೆ, ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿ, ಕ್ವಶನ್ ನಂಬರ್ 45 LCM ಮತ್ತೆ HCF, ಲಾಸಾ ಮತ್ತೆ ಮಾಸಾ, ಈ ಕಾನ್ಸೆಪ್ಟ್ ಮೇಲೆ 1 ಕ್ವಶನ್ ಬಂದಿದೆ. ಇದು ಅಷ್ಟೇನೆ, ಲಾಸಾ ಮತ್ತೆ ಮಾಸಾ, LCM ಮತ್ತೆ HCF ಸಿಲೆಬಸ್ ಅಲ್ಲಿ ಇಲ್ಲ, ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಆದ್ರೂ 1 ಕ್ವಶನ್ ಕೊಟ್ಟಿದ್ದಾನೆ. ಇಲ್ಲಿ ಡೈರೆಕ್ಟ್ ಆಗಿ ಕೇಳಿಲ್ಲ, ಇಂಡೈರೆಕ್ಟ್ ಆಗಿ ಕೇಳಿದ್ದಾನೆ, ಆಯ್ತಾ. ಡೈರೆಕ್ಟ್ ಆಗಿ ಏನೋ ಹಿಂಗೆ 12 ಮತ್ತೆ 36 2 ನಂಬರ್ ಕೊಟ್ಬಿಟ್ಟು ಇದ್ರ LCM ಫೈಂಡ್ ಔಟ್ ಮಾಡಿ ಅಥವಾ ಇದ್ರ HCF ಫೈಂಡ್ ಔಟ್ ಮಾಡಿ ಅಂದ್ಬಿಟ್ಟು ಡೈರೆಕ್ಟ್ ಆಗಿ ಕೇಳಿಲ್ಲ, ಇಂಡೈರೆಕ್ಟ್ ಆಗಿ ಕೇಳಿದ್ನಿ, ಆಯ್ತಾ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಕಲ್ತಿರ್ಲೇಬೇಕು, ಆಯ್ತಾ. ಔಟ್ ಆಫ್ ಸಿಲೆಬಸ್ ಕ್ವಶನ್ ಬಂದೇ ಬರುತ್ತೆ ಅನ್ನೋಕ್ಕೆ ಇವೆಲ್ಲ ಎಕ್ಸಾಂಪಲ್ಸ್ ನಿಮಗೆ. ನೆಕ್ಸ್ಟ್ ನೋಡಿ, ಕ್ವಶನ್ ನಂಬರ್ 46 ಇಂದ 51 ವರೆಗೂ, ಕ್ವಶನ್ ನಂಬರ್ 46 ಇಂದ 51 ವರೆಗೂ ಟೋಟಲ್ ಆಗಿ 6 ಕ್ವಶನ್ ಫ್ರಾಕ್ಷನ್ ಮತ್ತೆ ಡೆಸಿಮಲ್ ನಂಬರ್ ಈ ಚಾಪ್ಟರ್ ಮೇಲೆ ಬಂದಿದೆ, ಆಯ್ತಾ. ಮ್ಯಾಕ್ಸಿಮಮ್ ನಂಬರ್ ಆಫ್ ಕ್ವಶನ್ ಫ್ರಾಕ್ಷನ್ ಮತ್ತೆ ಡೆಸಿಮಲ್ ಚಾಪ್ಟರ್ ಮೇಲೆ ಕೇಳಿದ್ದಾನೆ ಲಾಸ್ಟ್ ಇಯರ್ ಪೇಪರ್ ಅಲ್ಲಿ, ಆಯ್ತಾ. ಕ್ವಶನ್ ನಂಬರ್ 46, 47, 48, 49, 50 ಮತ್ತೆ 51 ಟೋಟಲ್ 6 ಕ್ವಶನ್ ಕೇಳಿದ್ದಾನೆ. ಇದ್ರಲ್ಲಿ ಫಸ್ಟ್ ಕ್ವಶನ್ ಅಲ್ಲಿ ಫ್ರಾಕ್ಷನ್, ಮಿಕ್ಸ್ಡ್ ಫ್ರಾಕ್ಷನ್, ಸಬ್ಟ್ರಾಕ್ಷನ್ ಕೇಳಿದ್ದಾನೆ. ಸೆಕೆಂಡ್ ಒನ್ ಅಲ್ಲಿ ಕ್ವಶನ್ ನಂಬರ್ 47 ಅಷ್ಟೇ ಸಬ್ಟ್ರಾಕ್ಷನ್ ಕೇಳಿದ್ರೆ. ಕ್ವಶನ್ ನಂಬರ್ 48 ಅಲ್ಲಿ ಫ್ರಾಕ್ಷನ್ ಅಡಿಷನ್ ಕೇಳಿದ್ರೆ. ಕ್ವಶನ್ ನಂಬರ್ 49 ಅಲ್ಲಿ ಫ್ರಾಕ್ಷನ್ ಡಿವಿಷನ್ ಕೇಳಿದಾನೆ, ಆಯ್ತಾ. ಕ್ವಶನ್ ನಂಬರ್ 15 ಅಷ್ಟೇ ಇದು ಕಂಪೇರ್ ಮಾಡಬೇಕು, ಆಯ್ತಾ. ಕ್ವಶನ್ ನಂಬರ್ 51 ಡೆಸಿಮಲ್ ಇದೆ, ಆಯ್ತಾ. ನೆಕ್ಸ್ಟ್ ಹೋಗೋಣ. ನೆಕ್ಸ್ಟ್ ನೋಡಿ, ಪ್ರಾಫಿಟ್ ಅಂಡ್ ಲಾಸ್ ಮೇಲೆ 2 ಕ್ವಶನ್ ಕೇಳಿದಾನೆ. ಪ್ರಾಫಿಟ್ ಅಂಡ್ ಲಾಸ್, ಲಾಭ ಮತ್ತೆ ನಷ್ಟದ ಮೇಲೆ 2 ಕ್ವಶನ್ ಕೇಳಿದಾನೆ. ಜಮಿಟ್ರಿ, ಲೈನ್ ಅಂಡ್ ಆಂಗಲ್, ಇದ್ರ ಮೇಲೆ 2 ಕ್ವಶನ್ ಕೇಳಿದಾನೆ, ಆಯ್ತಾ. ನೆಕ್ಸ್ಟ್ ನೋಡಿ, ಪೆರಿಮೀಟರ್ ಅಂಡ್ ಏರಿಯಾ, ಸುತ್ತಳತೆ ಮತ್ತು ವಿಸ್ತೀರ್ಣ, ಇದ್ರ ಮೇಲೆ 3 ಕ್ವಶನ್ ಕೇಳಿದಾನೆ, ಆಯ್ತಾ. ನೆಕ್ಸ್ಟ್ ಕ್ವಶನ್ ನೋಡಿ, ಯೂಸಸ್ ಆಫ್ ಮೆಜರ್ಮೆಂಟ್ 1 ಕ್ವಶನ್ ಕೇಳಿದ್ರೆ. ಡೇಟಾ ಹ್ಯಾಂಡ್ಲಿಂಗ್ 1 ಕ್ವಶನ್ ಕೇಳಿದ್ರೆ, ಆಯ್ತಾ. ಇದುವರೆಗೂ ಲಾಸ್ಟ್ 2 ಎಕ್ಸಾಮ್ ಪೇಪರ್ ಅಲ್ಲಿ ಯಾವ್ಯಾವ ಚಾಪ್ಟರ್ ಮೇಲೆ ಎಷ್ಟೆಷ್ಟು ಕ್ವಶನ್ ಕೇಳಿದ್ರೆ, ಆಯ್ತಾ. ಯಾವ್ಯಾವ ಚಾಪ್ಟರ್ ಮೇಲೆ ಎಷ್ಟೆಷ್ಟು ಕ್ವಶನ್ ಕೇಳಿದ್ರೆ ಅನ್ನೋದನ್ನ ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ. ಇದ್ರ ಜೊತೆಗೆ ಔಟ್ ಆಫ್ ಸಿಲೆಬಸ್ ಎಷ್ಟು ಕ್ವಶನ್ ಕೇಳಿದ್ರೆ, ಆಯ್ತಾ. ನವೋದಯ ಸಿಲೆಬಸ್ ಅಲ್ಲಿ ಇಲ್ಲ, ಆದ್ರೂ ಒಂದು 3 ಕ್ವಶನ್ ಎಕ್ಸ್ಟ್ರಾ ಕೇಳಿದ್ರೆ, ಔಟ್ ಆಫ್ ಸಿಲೆಬಸ್ ಕ್ವಶನ್ ಕೇಳಿದ್ರೆ, ಇದನ್ನೆಲ್ಲ ಡಿಸ್ಕಸ್ ಮಾಡಿದ್ವಿ, ಆಯ್ತಾ. ನೆಕ್ಸ್ಟ್ ರೇಷಿಯೋ ಅನುಪಾತ, LCM HCF, ಲಾಸಾ ಅಥವಾ ಮಾಸಾ, ಆವರೇಜು ಸರಾಸರಿ, ಪರ್ಸೆಂಟೇಜು ಶೇಕಡ, ಡಿಸ್ಟೆನ್ಸು ಸ್ಪೀಡು ದೂರ ಮತ್ತೆ ಕಾಲ ವೇಗ. ನೆಕ್ಸ್ಟ್ ಕ್ಯೂಬು ಚೌಕಗಣ, ಕ್ಯೂಬಾಯ್ಡು ಆಯತಗಣ, ಇದ್ರ ಮೇಲೆ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಆಯ್ತಾ. ಈಗ ಮೆನ್ಷನ್ ಮಾಡಿದ್ನಲ್ಲ, ಟೋಟಲ್ ಆಗಿ 7 ಟಾಪಿಕ್: ರೇಷಿಯೋ ಅನುಪಾತ, LCM ಮತ್ತೆ HCF, ಲಾಸಾ ಮತ್ತೆ ಮಾಸಾ, ಆವರೇಜು ಸರಾಸರಿ, ಪರ್ಸೆಂಟೇಜು ಶೇಕಡ, ಡಿಸ್ಟೆನ್ಸು ಟೈಮು ಸ್ಪೀಡು, ದೂರ ಕಾಲ ವೇಗ, ಕ್ಯೂಬು ಚೌಕಗಣ, ಕ್ಯೂಬಾಯ್ಡು ಆಯತಗಣ, ಆಯ್ತಾ. ಈ 7 ಚಾಪ್ಟರ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಆಯ್ತಾ. ಈ 7 ಚಾಪ್ಟರ್ ಸಿಲೆಬಸ್ ಅಲ್ಲಿ ಮೆನ್ಷನ್ ಮಾಡಿಲ್ಲ, ಆದ್ರೂ ಈ ಟಾಪಿಕ್ಸ್ ಮೇಲೆ ಯಾವ್ಯಾವ ಪಾಸಿಬಲ್ ಕ್ವಶನ್ ಬರುತ್ತೆ ಅನ್ನೋದನ್ನ ಡಿಸ್ಕಸ್ ಮಾಡೋಣ ಬನ್ನಿ. ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 50, ಕ್ವಶನ್ ನಂಬರ್ 20 ನೋಡಿ, ಆಯ್ತಾ. ಕ್ವಶನ್ ನೋಡಿದ್ರೆ ನಮ್ಗೆ ಅನ್ಸುತ್ತೆ ಡೇಟಾ ಹ್ಯಾಂಡ್ಲಿಂಗ್ ಅಥವಾ ಗ್ರಾಫ್ ರಿಲೇಟೆಡ್ ಕ್ವಶನ್ ಅಂತ ಅನ್ಸುತ್ತೆ. ಆಕ್ಚುಲಿ ಇದು ನಿಮಗೆ ರೇಷಿಯೋ ಅಥವಾ ಅನುಪಾತ ಈ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಇದನ್ನ ಸಾಲ್ವ್ ಮಾಡಕ್ ಸಾಧ್ಯ. ಇದೇನು ಕೊಟ್ಟಿದ್ದಾನೆ ಅವನು, ಹಿಸ್ಟ್ರಿ ಮತ್ತೆ ಆರ್ಕಿಟೆಕ್ಚರ್, ಇವೆರಡು ಸಬ್ಜೆಕ್ಟ್ ಓದ್ತಾ ಇರುವ ಮಕ್ಕಳ ಅನುಪಾತ ಕೇಳಿದ್ರೆ, ರೇಷಿಯೋ ಕೇಳಿದ್ರೆ, ಆಯ್ತಾ. ಹಿಸ್ಟ್ರಿ ಎಷ್ಟು ಜನ ಓದ್ತಾ ಇದ್ದಾರೆ, 200 ಜನ ಓದ್ತಾ ಇದ್ದಾರೆ. ಆರ್ಕಿಟೆಕ್ಚರ್ 500 ಜನ ಓದ್ತಾ ಇದ್ದಾರೆ. 2 ಡಬಲ್ ಆಗುತ್ತೆ, 2/5 ಬರುತ್ತೆ. ರೇಷಿಯೋ ಎಷ್ಟು ಬರುತ್ತೆ, 2:5 ಬರುತ್ತೆ. 2:5 ಬರುತ್ತೆ. ಆನ್ಸರ್ ಏನು ಬರುತ್ತೆ, ಆನ್ಸರ್ ಡಿ ಆಗಿರುತ್ತೆ, ಆಯ್ತಾ. ತುಂಬಾ ಸಿಂಪಲ್ ಆಗಿದೆ ಕಾನ್ಸೆಪ್ಟು. ಇದೇನು ಮಕ್ಕಳಿಗೆ ಹೇಳ್ಕೊಡ್ಲೇಬಾರ್ದು, ತುಂಬಾ ಕಷ್ಟ ಇದೆ, ಆ ಥರ ಯಾವುದು ದೊಡ್ಡ ಬ್ರಹ್ಮವಿದ್ಯೆ ಅಲ್ಲ, ಆಯ್ತಾ. ತುಂಬಾ ಸಿಂಪಲ್ ಆಗಿದೆ. ಹೇಳಿದ್ನಲ್ಲ, ನವೋದಯದಲ್ಲಿ ಔಟ್ ಆಫ್ ಸ್ಕೋರ್ ಮಾಡಬೇಕು ಅಂದ್ರೆ ಎಲ್ಲ ಕಾನ್ಸೆಪ್ಟು ಕಲ್ತಿರ್ಲೇಬೇಕು ನಾವು. ನೋಡಿ, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 50, ಆಯ್ತಾ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 50, ಕ್ವಶನ್ ನಂಬರ್ 2 ನೋಡಿ. ಕ್ವಶನ್ ನಂಬರ್ 2,
ಆಯ್ತಾ. ಇದರಲ್ಲಿ ಕಾಮನ್ ಮಲ್ಟಿಪಲ್ ಅಥವಾ ಸಾಮಾನ್ಯ ಅಪವರ್ತನಗಳ ಗುಣಕ ಕೇಳಿದ್ದಾನೆ ಆಯ್ತಾ. ಇದು ಅಷ್ಟೇ, ನೀವೇನಾದ್ರೂ LCM ಅಥವಾ HCF, LCM HCF ಕಾನ್ಸೆಪ್ಟ್ ಏನಾದ್ರು ಗೊತ್ತಿದ್ರೆ ಇದನ್ನ ಏನೋ ಒಂದು 60 ಸೆಕೆಂಡ್ ಒಳಗಡೆ ಸಾಲ್ವ್ ಮಾಡ್ಬೋದು. ಅಕಸ್ಮಾತ್ ಆ ಕಾನ್ಸೆಪ್ಟ್ ಏನಾದ್ರು ಗೊತ್ತಿಲ್ಲ ಅಂದ್ರೆ ಇದು ಜಾಸ್ತಿ ಟೈಮ್ ತಗೊಳುತ್ತೆ ಆಯ್ತಾ. ಅದಕ್ಕೋಸ್ಕರ LCM ಮತ್ತೆ HCF ಈ ಕಾನ್ಸೆಪ್ಟ್ ಕಲ್ತಿರ್ಲೇಬೇಕು. ಅಲ್ಲೇ ಹೇಳಿದ್ನಲ್ಲ, ಪ್ರೀವಿಯಸ್ ಇಯರ್ ಅಲ್ಲಿ ಲಾಸ್ಟ್ ಇಯರ್ ಅಲ್ಲಿ LCM ಬಗ್ಗೆ ಒಂದು ಕ್ವಶನ್ ಕೇಳಿದ್ದ, ಸಿಲೆಬಸ್ ಅಲ್ಲಿ ಇಲ್ಲ ಅಂದ್ರೂ ಕೇಳಿದ್ದ. ಇವೆಲ್ಲ ಇಂಡೈರೆಕ್ಟ್ ಆಗಿ LCM HCF ಕಾನ್ಸೆಪ್ಟ್ ಕಲ್ತಿದ್ರೆ ತುಂಬಾ ಬೇಗ ಸಾಲ್ವ್ ಮಾಡ್ಬೋದು ಆಯ್ತಾ. ಒಂಥರ ಶಾರ್ಟ್ ಕಟ್ ಇದ್ದಂಗೆ, ಅದಕ್ಕೋಸ್ಕರ ನಾವು ಇದನ್ನ ಕಲಿಬೇಕು. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 48, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 48 ಕ್ವಶನ್ ನಂಬರ್ 12 ನೋಡಿ. ಇದು ಅಷ್ಟೇನೆ, ಈ ಕ್ವಶನ್ ನ ಓದಿ ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇನೆ, LCM ಅಥವಾ HCF ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಸಾಲ್ವ್ ಮಾಡಕ್ಕೆ ಆಗೋದೇ ಇಲ್ಲ. ಅವ್ನು ಡೈರೆಕ್ಟ್ ಆಗಿ ಕೇಳಿಲ್ಲ LCM ಫೈಂಡ್ ಔಟ್ ಮಾಡಿ HCF ಫೈಂಡ್ ಔಟ್ ಮಾಡಿ, 2 ಅಥವಾ 3 ನಂಬರ್ ಕೊಟ್ಬಿಟ್ಟು LCM ಫೈಂಡ್ ಔಟ್ ಮಾಡಿ HCF ಫೈಂಡ್ ಔಟ್ ಮಾಡಿ ಅಂತ ಏನು ಕೇಳಿಲ್ಲ. ಇಂಡೈರೆಕ್ಟ್ ಆಗಿ ಫ್ರೇಸ್ ಮಾಡಿದ್ರೆ ಇದನ್ನ ಕಾನ್ಸೆಪ್ಟ್ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡಬೇಕು ಆಯ್ತಾ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 20 ಆಯ್ತಾ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 20 ಕ್ವಶನ್ ನಂಬರ್ 20 ನೋಡಿ. ಕ್ವಶನ್ ನಂಬರ್ 20 ಏನ್ ಕೇಳಿದಾನೆ ಅಂದ್ರೆ ಗ್ರಾಫ್ ಕೊಟ್ಟಿದ್ದಾನೆ. ಇದು ಅಷ್ಟೇ, ಡೇಟಾ ಹ್ಯಾಂಡ್ಲಿಂಗ್ ಅಥವಾ ಗ್ರಾಫ್ ರಿಲೇಟೆಡ್ ಕ್ವಶನ್ ಅಂತ ಅನ್ಸುತ್ತೆ ನೋಡಿದ್ರೆ ಆಯ್ತಾ. ಇದರಲ್ಲಿ ಆವರೇಜ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಇದನ್ನ ಸಾಲ್ವ್ ಮಾಡೋಕ್ಕಾಗಲ್ಲ. ಆವರೇಜ್ ಅಂದ್ರೆ ಏನು ಆಯ್ತಾ. ಆವರೇಜ್ ಅಂದ್ರೆ ಸಮ್ ಬೈ ನಂಬರ್, ಟೋಟಲ್ ಸಮ್ ಬೈ ಟೋಟಲ್ ನಂಬರ್. ಜಸ್ಟ್ ಒಂದು ಫಾರ್ಮುಲಾ ಕಲ್ತಿರ್ಬೇಕು ಅಷ್ಟೇ ಆಯ್ತಾ. ಇದನ್ನೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಚಾಪ್ಟರ್ ಅಲ್ಲಿ ಆಯ್ತಾ. ಅದಕ್ಕೆ ಎಲ್ಲಾನು ಪ್ರತಿಯೊಂದು ಕಲ್ತಿರ್ಲೇಬೇಕು. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 48, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 48 ಕ್ವಶನ್ ನಂಬರ್ 6 ನೋಡಿ. ಕ್ವಶನ್ ನಂಬರ್ 6 ನ ಓದಿ ಅರ್ಥ ಮಾಡ್ಕೊಳ್ಳಿ ಆಯ್ತಾ. ಇದನ್ನ ಪರ್ಸೆಂಟೇಜ್ ಕಾನ್ಸೆಪ್ಟ್ ಇಲ್ದೇನೆ ಸಾಲ್ವ್ ಮಾಡಕ್ ಸಾಧ್ಯನೇ ಇಲ್ಲ ಆಯ್ತಾ. ಅದಕ್ಕೋಸ್ಕರ ನೇರವಾಗಿ ಕೇಳಲಿಲ್ಲ, ಪರ್ಸೆಂಟೇಜ್ ಕ್ಯಾಲ್ಕುಲೇಟ್ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಕೇಳಿದ್ದಾನೆ. ಕ್ವಶನ್ ಈ ರೀತಿ ಎಲ್ಲ ಬರೋ ಚಾನ್ಸಸ್ ಇರುತ್ತೆ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 13, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 13 ಕ್ವಶನ್ ನಂಬರ್ 9 ನೋಡಿ ಆಯ್ತಾ. ಕ್ವಶನ್ ನೋಡಿದ್ರೆ ಇದು ಏರಿಯಾ ಅಥವಾ ಪೆರಿಮೀಟರ್ ರಿಲೇಟೆಡ್ ಕ್ವಶನ್ ಅಂತ ಅನ್ಸುತ್ತೆ ಆಯ್ತಾ. ಏರಿಯಾ ರಿಲೇಟೆಡ್ ಕ್ವಶನ್ ಅಂತ ಅನ್ಸುತ್ತೆ ಆಯ್ತಾ. ಇದು ಅಷ್ಟೇ, ಪರ್ಸೆಂಟೇಜ್ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಈ ಕ್ವಶನ್ ನ ಸಾಲ್ವ್ ಮಾಡೋದು ಕಷ್ಟ ಇದೆ. ಇಂಡೈರೆಕ್ಟ್ ಆಗಿ ಕೇಳಿದ್ದಾನೆ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 45, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 45 ಕ್ವಶನ್ ನೋಡಿ. ಕ್ವಶನ್ ನಂಬರ್ 20 ನೋಡಿ. ನೋಡಿದ್ರೆ ಡೇಟಾ ಹ್ಯಾಂಡ್ಲಿಂಗ್ ಅಥವಾ ಗ್ರಾಫ್ ಅಂತ ಅನ್ಸುತ್ತೆ ಆಯ್ತಾ. ಇದು ಅಷ್ಟೇ, ಪರ್ಸೆಂಟೇಜ್ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಸಾಲ್ವ್ ಮಾಡಕ್ ಸಾಧ್ಯನೇ ಇಲ್ಲ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 44 ಆಯ್ತಾ. ಕ್ವಶನ್ ನಂಬರ್ 4 ಆಯ್ತಾ. ಕ್ವಶನ್ ನ ಓದಿ ಅರ್ಥ ಮಾಡ್ಕೊಳ್ಳಿ. ಇದು ಅಷ್ಟೇ, ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿಲ್ಲ. ಇದರಲ್ಲಿ ಏನ್ ಕೇಳಿದ್ರೆ ಫೈಂಡ್ ದ ನಂಬರ್ ಆಫ್ ಫಾರ್ ಎಂಟ್ರಿ ಅಂತ ಕೇಳಿದ್ರೆ, ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ ಅಂತ ನೇರವಾಗಿ ಕೇಳಿಲ್ಲ. ಇಂಡೈರೆಕ್ಟ್ ಆಗಿ ಪರ್ಸೆಂಟೇಜ್ ರಿಲೇಟೆಡ್ ಕ್ವಶನ್ ಕೊಟ್ಟಿದ್ದಾನೆ ಆಯ್ತಾ. ಇದು ಅಷ್ಟೇ, ಪರ್ಸೆಂಟೇಜ್ ಕಾನ್ಸೆಪ್ಟ್ ಇಲ್ಲ ಅಂದ್ರೆ ಸಾಲ್ವ್ ಮಾಡಕ್ ಸಾಧ್ಯನೇ ಇಲ್ಲ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 42, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 42 ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ನ ಓದಿ ಅರ್ಥ ಮಾಡ್ಕೊಳ್ಳಿ. ಇದರಲ್ಲಿ ಪರ್ಸೆಂಟೇಜು ಆವರೇಜ್, ಸರಾಸರಿ ಮತ್ತೆ ಶೇಕಡ, ಇವೆರಡೂ ಕಾನ್ಸೆಪ್ಟ್ ಇಲ್ದೇನೆ ಈ ಕ್ವಶನ್ ನ ಸಾಲ್ವ್ ಮಾಡಕ್ ಆಗಲ್ಲ ಆಯ್ತಾ. ಈಗ ಇಲ್ಲಿ ಡೈರೆಕ್ಟ್ ಆಗಿ ಪರ್ಸೆಂಟೇಜ್ ಫೈಂಡ್ ಔಟ್ ಮಾಡಿ ಅಥವಾ ಆವರೇಜ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿಲ್ಲ, ಇಂಡೈರೆಕ್ಟ್ ಆಗಿ ಕೇಳಿದ್ದಾನೆ. ಇಂಡೈರೆಕ್ಟ್ ಆಗಿ ಮಾರ್ಕ್ಸ್ ಕೇಳಿದ್ದಾನೆ, ಎಷ್ಟು ಮಾರ್ಕ್ಸ್ ಬಂದಿದೆ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇದರಲ್ಲಿ ಆವರೇಜು ಪರ್ಸೆಂಟೇಜ್ ಇವೆರಡೂ ಕಾನ್ಸೆಪ್ಟ್ ಇಲ್ದೇನೆ ಈ ಕ್ವಶನ್ ಸಾಲ್ವ್ ಮಾಡಕ್ ಆಗೋದೇ ಇಲ್ಲ ಆಯ್ತಾ. ಅದಕ್ಕೋಸ್ಕರ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ ಕಲ್ತಿರ್ಲೇಬೇಕು. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 42 ಆಯ್ತಾ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 42 ಕ್ವಶನ್ ನಂಬರ್ 10 ನೋಡಿ. ಕ್ವಶನ್ ನಂಬರ್ 10 ನ ಓದಿ ಅರ್ಥ ಮಾಡ್ಕೊಳ್ಳಿ. ಈ ಕ್ವಶನ್ ನ ಯೂನಿಟರಿ ಮೆಥಡ್ ಅಥವಾ ಏಕಮಾನ ಪದ್ಧತಿ ಈ ಕಾನ್ಸೆಪ್ಟ್ ಯೂಸ್ ಮಾಡಿ ಬೇಕಾದ್ರೂ ಸಾಲ್ವ್ ಮಾಡಬಹುದು, ಅಥವಾ ಸ್ಪೀಡು, ಡಿಸ್ಟೆನ್ಸು, ಟೈಮ್, ದೂರ, ಕಾಲ, ವೇಗ, S=D/T ಯೂಸ್ ಮಾಡ್ಬೇಕಾದ್ರೂ ಸಾಲ್ವ್ ಮಾಡೋದು ಆಯ್ತಾ. ಯೂನಿಟರಿ ಮೆಥಡ್ ಏನಾದ್ರು ಯೂಸ್ ಮಾಡಿದ್ರೆ ಜಾಸ್ತಿ ಟೈಮ್ ತಗೊಳುತ್ತೆ ಆಯ್ತಾ. ಈ ಫಾರ್ಮುಲಾ ಯೂಸ್ ಮಾಡಿದ್ರೆ ನೀವು 2 ಸ್ಟೆಪ್ಪಲ್ಲಿ ಆನ್ಸರ್ ಫೈಂಡ್ ಔಟ್ ಮಾಡ್ಬೋದು ಆಯ್ತಾ. ಅದಕ್ಕೋಸ್ಕರ ಇವೆಲ್ಲ ಒಂದು ರೀತಿ ಶಾರ್ಟ್ ಕಟ್ ಇದ್ದಂಗೆ ಆಯ್ತಾ. ಅದಕ್ಕೋಸ್ಕರ ಇದನ್ನ ಫಾಲೋ ಮಾಡಬೇಕು. ಏಕಮಾನ ಪದ್ಧತಿ ಒಂದೇ ಕಾನ್ಸೆಪ್ಟ್ ಇಸ್ಕೊಂಡು ಏನೋ ಇದು ಮಾಡಿದ್ರೆ ಸಾಲ್ವ್ ಮಾಡ್ತಾ ಕೂತ್ಕೊಂಡ್ರೆ ಟೈಮ್ ಜಾಸ್ತಿ ತಗೊಳುತ್ತೆ. ಇವೆಲ್ಲ ಕಲ್ತಿದ್ರೆ ನೀವು ಬೇಗ ಸಾಲ್ವ್ ಮಾಡ್ಬೋದು ಆಯ್ತಾ. ಅಲ್ಲೆಲ್ಲ ರೆಸ್ಪೆಕ್ಟಿವ್ ವಿಡಿಯೋ ನೋಡಿ, ಅದರಲ್ಲೆಲ್ಲ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ವಿ. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 41 ಅಲ್ಲಿ ಕ್ವಶನ್ ನಂಬರ್ 17 ನೋಡಿ. ಕ್ವಶನ್ ನಂಬರ್ 17 ಅಲ್ಲಿ ಕ್ಯೂಬ್ ಡೀಟೇಲ್ ಕೊಟ್ಟಿದ್ದಾನೆ. ಕ್ಯೂಬ್ ಡೀಟೇಲ್ ಕೊಟ್ಬಿಟ್ಟು ಆಯ್ತಾ ನಂಬರ್ ಆಫ್ ಕ್ಯೂಬ್ ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ ಆಯ್ತಾ. ಇದು ಅಷ್ಟೇನೆ ಆಯ್ತಾ. ಇದರಲ್ಲಿ ಡೈರೆಕ್ಟ್ ಆಗಿ ಕ್ಯೂಬ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ, ಚೌಕಗನದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ, ಗಾತ್ರ ಫೈಂಡ್ ಔಟ್ ಮಾಡಿ ಅಂತ ಏನು ಕೇಳಿಲ್ಲ ಆಯ್ತಾ. ಇದನ್ನ ಅಷ್ಟೇ ಇಂಡೈರೆಕ್ಟ್ ಆಗಿ ಕೇಳಿದ್ದಾನೆ. ಆ ಕಾನ್ಸೆಪ್ಟ್ ಗೊತ್ತಿದ್ರೆ ಮಾತ್ರ ಇದನ್ನ ಸಾಲ್ವ್ ಮಾಡಕ್ ಸಾಧ್ಯ ಇದೆ ಆಯ್ತಾ. ನೀವು ಬೇಕು ಅಂದ್ರೆ ವಿಡಿಯೋ ನಂಬರ್ ಅದೇ ಕ್ವಶನ್ ಪೇಪರ್ ಮಾಡೆಲ್ ಕ್ವಶನ್ ಪೇಪರ್ ನಂಬರ್ 41 ಕ್ವಶನ್ ನಂಬರ್ 17 ನ ನೋಡಿ, ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ವಿ ಆಯ್ತಾ. ಇದರಲ್ಲಿ ನೇರವಾಗಿ ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಂತ ಏನು ಕೇಳಿಲ್ಲ. ಕ್ಯೂಬ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ, ಚೌಕಗನದು ಗಾತ್ರ, ಫಲ ಫೈಂಡ್ ಔಟ್ ಮಾಡಿ ಅಂತ ಏನೋ ಕೇಳಿಲ್ಲ. ಇಂಡೈರೆಕ್ಟ್ ಆಗಿ ಯಾವುದೋ ಒಂದು ನಂಬರ್ ಕೇಳಿದೆ ಆಯ್ತಾ. ಅದಕ್ಕೆ ಕಾನ್ಸೆಪ್ಟ್ ಗೊತ್ತಿರಬೇಕು. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 46 ಕ್ವಶನ್ ನಂಬರ್ 12 ನೋಡಿ. ಕ್ವಶನ್ ನಂಬರ್ 12 ಅಲ್ಲಿ ಕ್ಯೂಬಾಯ್ಡ್ ಆಯ್ತಾ.
ಚೌಕಗನ ಆಯತಗನ ಅದ್ರದ್ದು ಡೀಟೇಲ್ ಕೊಟ್ಬಿಟ್ಟು ನಂಬರ್ ಕೇಳಿದ್ದಾನೆ ಆಯ್ತಾ, ನಂಬರ್ ಕೇಳಿದ್ದಾನೆ. ಇದು ಅಷ್ಟೇ ಡೈರೆಕ್ಟಾಗಿ ಕ್ಯೂಬ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ, ಕ್ಯೂಬಾಯ್ಡ್ದು ವಾಲ್ಯೂಮ್ ಫೈಂಡ್ ಔಟ್ ಮಾಡಿ ಅಂತ ಏನು ಕೊಟ್ಟಿಲ್ಲ ಆಯ್ತಾ. ಕ್ಯೂಬು ಮತ್ತೆ ಕ್ಯೂಬಾಯ್ಡ್ ಈ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಅದರಲ್ಲಿ ನಂಬರ್ ಫೈಂಡ್ ಔಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಆ ಕಾನ್ಸೆಪ್ಟ್ ಗೊತ್ತಿರಬೇಕು. ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 42, ಮಾಡೆಲ್ ಕ್ವಶನ್ ಪೇಪರ್ ಸೆಟ್ 42 ಅಲ್ಲಿ ಕ್ವಶನ್ ನಂಬರ್ 8 ನೋಡಿ. ಕ್ವಶನ್ ನಂಬರ್ 8 ಅಲ್ಲಿ ಬಿಲ್ಡಿಂಗ್ ಡೀಟೇಲ್ ಕೊಟ್ಟಿದ್ದಾನೆ. ಬಿಲ್ಡಿಂಗ್ ಡೀಟೇಲ್ ಕೊಟ್ಬಿಟ್ಟು ಲೆಂತ್ ಬ್ರೆಡ್ತ್ ಹೈಟ್ ಕೊಟ್ಬಿಟ್ಟು ಅದರಲ್ಲಿ ಎಷ್ಟು ಜನ ವಾಸ ಮಾಡ್ಬೋದು ಅಂತ ಕೇಳಿದ್ದಾನೆ ಆಯ್ತಾ. ಇದರಲ್ಲೂ ಅಷ್ಟೇ ಕ್ಯೂಬು ಕ್ಯೂಬಾಯ್ಡು, ಚೌಕಗನ ಆಯತಗನ ಆಯ್ತಾ. ಇದ್ರ ಮೇಲೆ ನೇರವಾಗಿ ವಾಲ್ಯೂಮ್ ಫೈಂಡ್ ಔಟ್ ಮಾಡಿ, ಲೆಂತ್ ಫೈಂಡ್ ಔಟ್ ಮಾಡಿ ಅಂತ ಕೇಳಿಲ್ಲ ಆಯ್ತಾ. ಆ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಇದನ್ನ ಸಾಲ್ವ್ ಮಾಡೋದು ಕಷ್ಟ ಇದೆ ಆಯ್ತಾ. ಹೇಳೋದಲ್ಲ, ನವೋದಯ ಎಕ್ಸಾಮಲ್ಲಿ ನೀವು ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು ಅಂದರೆ ಇದೆಲ್ಲ ಕಲ್ತಿರ್ಬೇಕು. 50 ಮಾಡೆಲ್ ಪೇಪರ್ನ ರೆಡಿ ಆಗಿರಬೇಕು. ಇನ್ನೊಂದ್ಸಲ ಮಹೇಶ್ ಬಾಬುದು ಡೈಲಾಗ್ ರಿಪೀಟ್ ಮಾಡ್ತಾ ಇದ್ದೀನಿ, ಇಫ್ ಯು ಏಮ್ ಫಾರ್ 10 ಟಾರ್ಗೆಟ್ ಫಾರ್ 11. ನೋಡಿ, OMR ಶೀಟಲ್ಲಿ ಸ್ವಲ್ಪನೂ ಮಿಸ್ಟೇಕ್ ಮಾಡದಂತೆ ಯಾವ ರೀತಿ ಫಿಲ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಸಾಮಾನ್ಯವಾಗಿ OMR ಶೀಟಲ್ಲಿ ಯಾರು ಗೊತ್ತಾ ಜಾಸ್ತಿ ಮಿಸ್ಟೇಕ್ ಮಾಡೋದು? ತುಂಬ ಇಂಟೆಲಿಜೆಂಟ್ ಇರ್ತಾರಲ್ಲ ಮಕ್ಕಳು, ತುಂಬ ಬುದ್ಧಿವಂತರಾಗಿರ್ತಾರಲ್ಲ ಮಕ್ಕಳು, ಅವರೇ ಜಾಸ್ತಿ ಮಿಸ್ಟೇಕ್ ಮಾಡೋದು. ಯಾಕೆ ಗೊತ್ತಾ? ಮಕ್ಕಳು ತುಂಬ ಚೆನ್ನಾಗಿ ಓದ್ಕೊಂಡು ಬಂದಿರ್ತಾರೆ, ಮ್ಯಾಥ್ಸು, ಇಂಟೆಲಿಜೆನ್ಸು ಮತ್ತು ಪ್ಯಾಸೇಜು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಬಂದಿರ್ತಾರೆ. ನರ್ವಸ್ ಆಗಿರ್ತಾರೆ ಆಯಿತಾ, ಟೆನ್ಷನ್ ಇರುತ್ತೆ ಮಕ್ಕಳಿಗೆ ಆಯಿತಾ, ಆತಂಕ ಇರುತ್ತೆ. ಆತಂಕದಲ್ಲಿ ಏನು ಮಾಡ್ತಾರೆ, ಫಿಲ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ನೋಡಿ ಈ ರೀತಿ ಇರುತ್ತೆ, 1 ರಿಂದ 20ವರೆಗೂ OMR ಶೀಟಲ್ಲಿ ಇರುತ್ತೆ, ಸಣ್ಣಗಿರುತ್ತೆ ಆಯಿತಾ. ಕ್ವಶನ್ ನಂಬರ್ ಇದೆಲ್ಲ ನೀಟಾಗಿ ಫಿಲ್ ಮಾಡ್ತಾರೆ, ಎಲ್ಲ 1 ರಿಂದ ಎಲ್ಲ ಫಿಲ್ ಮಾಡ್ಕೊಬರ್ತಾರೆ. 16, 17, 18, 19 ಬರುತ್ತಲ್ಲ, A ಅಥವಾ B ಇದ್ರೆ ಏನೂ ತೊಂದರೆ ಇಲ್ಲ, ಆರಾಮಾಗಿ ಫಿಲ್ ಮಾಡ್ತಾರೆ. CD ಆದ್ರೆ ಏನು ಮಾಡ್ತಾರೆ ಗೊತ್ತಾ, ಹೀಗೆ ಕ್ವಶನ್ ನಂಬರ್ 17ಗೆ C ಮಾರ್ಕ್ ಮಾಡಬೇಕು ಆಯ್ತಾ. ಕ್ವಶನ್ ನಂಬರ್ 17ಗೆ C ಮಾರ್ಕ್ ಮಾಡಬೇಕು. ಅವ್ರು ಏನು ಮಾಡ್ತಾರೆ, ಗಾಬ್ರಿಲಿ ಹಿಂಗೆ ಅಂದ್ಬಿಟ್ಟು C ಮಾರ್ಕ್ ಮಾಡ್ತಾರೆ. ಕ್ವಶನ್ ನಂಬರ್ 17 ಇದಕ್ಕೆ ಮಾರ್ಕ್ ಮಾಡಬೇಕಿತ್ತು, ಇದಕ್ಕೆ ಮಾರ್ಕ್ ಮಾಡ್ಬಿಡ್ತಾರೆ. ಅಥವಾ ಇದಕ್ಕೆ ಮಾರ್ಕ್ ಮಾಡೋಕೆ ಹೋಗಿ ಇದಕ್ಕೆ ಮಾರ್ಕ್ ಮಾಡ್ಬಿಡ್ತಾರೆ. ಒಂದು ಸಲ ಮಾರ್ಕ್ ಮಾಡೋದು ಅಂದ್ರೆ ಮುಗೀತದೆ ಆಯ್ತಾ, ಒಂದು ಕ್ವಶನ್ ಹೊರಟೋಗುತ್ತೆ. ಒಂದು ಕ್ವಶನು ನವೋದಯದಲ್ಲಿ ತುಂಬ ಟಫ್ ಇರುತ್ತೆ, ಕಾಂಪಿಟೇಷನ್ ಟಫ್ ಇರುತ್ತೆ ಆಯಿತಾ. 100 ಮಕ್ಕಳು ಎಕ್ಸಾಮ್ ಬರೆದ್ರೆ ಒಬ್ಬರೇ ಪಾಸ್ ಆಗೋದು. ಫಾರ್ ಎಕ್ಸಾಂಪಲ್ ಮಂಡ್ಯದಲ್ಲೇ ಸುಮಾರು 7 ರಿಂದ 8 ಸಾವಿರ ಜನ ಮಕ್ಕಳು ಎಕ್ಸಾಮ್ ಬರೀತಾ ಇದ್ದಾರೆ, ಇರೋದು 80 ಸೀಟು ಆಯಿತಾ. 100 ಜನ ಮಕ್ಕಳು ಎಕ್ಸಾಮ್ ಬರೋದ್ರೆ ಒಬ್ಬರೇ ಪಾಸ್ ಆಗುತ್ತೆ. ಅಂಥ ಕಾಂಪಿಟೇಷನ್ಲಿ, ಇಂಥ ಟಫ್ ಕಾಂಪಿಟೇಷನ್ಲಿ ಬರೀ ಈ ಥರ ಸಿಲ್ಲಿ ಮಿಸ್ಟೇಕ್. OMR ಶೀಟಲ್ಲಿ 17 ಕ್ವಶನ್ಗೆ C ಮಾರ್ಕ್ ಮಾಡಬೇಕಿತ್ತು, ಅವನೇನು ಮಾಡಿದರೆ 16 ಕ್ವಶನ್ ನಂಬರ್ 16 C ಅಥವಾ ಕ್ವಶನ್ ನಂಬರ್ 18 ಇದಕ್ಕೆ ಮಾರ್ಕ್ ಮಾಡಿದ್ದಾನೆ ಆಯಿತಾ. ಸೊ ಆಗೇನಾಗುತ್ತೆ, 1 ಮಾರ್ಕ್ಸು ಡಮರ್ ಆಗುತ್ತೆ. ಇಲ್ಲಿ ಒಂದೊಂದು ಮಾರ್ಕ್ಸ್ ಅಂದರೆ ಮಕ್ಕಳು ಪಾಸು ಫೇಲು ನಿರ್ಧಾರ ಆಗೋದು ನವೋದಯ ಎಕ್ಸಾಮ್. ಆದ್ದರಿಂದ ತುಂಬ ಕೇರ್ಫುಲ್ಲಾಗಿ ನೀವು OMR ಶೀಟಲ್ಲಿ ಮಾರ್ಕ್ ಮಾಡುವಾಗ ತುಂಬ ಕೇರ್ಫುಲ್ಲಾಗಿ ನೋಡ್ಕೊಂಡು ಮಾರ್ಕ್ ಮಾಡ್ಬೋದು. ಅದಕ್ಕೋಸ್ಕರ ಏನು ಮಾಡಿ, 15 ಸೆಂಟಿಮೀಟರ್ ಮೆಟಲ್ ಸ್ಕೇಲ್ ತೊಗೊಳ್ಳಿ, ಮೆಟಲ್ ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿ. ಅದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ನಿಜವಾದ ರಿಯಲ್ OMR ಶೀಟ್ ತೊಗೊಂಡು ಯಾವ ರೀತಿ ಮಾರ್ಕ್ ಮಾಡೋದು ಅನ್ನೋದನ್ನ ಈಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. OMR ಶೀಟಲ್ಲಿ ಒಂದು ಸ್ವಲ್ಪನೂ ಮಿಸ್ಟೇಕ್ ಇಲ್ಲದಂತೆ ಯಾವ ರೀತಿ ಫಿಲ್ ಮಾಡ್ಬೋದು ಅನ್ನೋದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ ಆಯಿತಾ. ಫಸ್ಟ್ ನೋಡಿ, ಈ ರೀತಿ OMR ಶೀಟ್ ಇರುತ್ತೆ ಆಯಿತಾ. ಇದು ಅಡ್ಮಿಟ್ ಕಾರ್ಡು, ಇದು OMR ಶೀಟು. ಫಸ್ಟ್ ನೋಡಿ, ಸೈಡ್ ಒನ್ ಬದಿ 1 ಅಂತ ಇರುತ್ತೆ. ಫಸ್ಟ್ ಇದನ್ನು ಫಿಲ್ ಮಾಡಿ. ಇದರಲ್ಲಿ 3 ಪಾರ್ಟ್ ಫಿಲ್ ಮಾಡಬೇಕು. ಒಂದು ರೋಲ್ ನಂಬರು, ಇನ್ನೊಂದು ನೇಮ್ ಆಫ್ ದ ಕ್ಯಾಂಡಿಡೇಟು, ಇನ್ನೊಂದು ಫಾದರ್ಸ್ ನೇಮ್ ಆಯಿತಾ. ರೋಲ್ ನಂಬರ್ ನೋಡಿ ಇಲ್ಲಿದೆ, ರೋಲ್ ನಂಬರ್ ಆಯಿತಾ. ಈ ನಂಬರ್ ಫಿಲ್ ಮಾಡಬೇಕು. ಎಷ್ಟಿದೆ, 1 2 3 4 5 6 7 ಡಿಜಿಟ್ ಇದೆ. 1 2 3 4 5 6 7 ಡಿಜಿಟ್ ಇದೆ. ರೋಲ್ ನಂಬರ್ನ ಕೇರ್ಫುಲ್ಲಾಗಿ ಫಿಲ್ ಮಾಡಿ ಆಯಿತಾ. ಕನ್ಫ್ಯೂಸ್ ಆಗಬೇಡಿ, ಇದು ರಿಜಿಸ್ಟರ್ ನಂಬರ್ ಇದೆ, ಇದನ್ನು ಫಿಲ್ ಮಾಡಬಾರ್ದು ಆಯಿತಾ. ರೋಲ್ ನಂಬರ್ ಅಂದರೆ ಸ್ಕೇಲ್ ಇಟ್ಕೊಳ್ಳಿ, ಅದಕ್ಕೆ ಯಾವಾಗಲೂ ಸ್ಕೇಲ್ ತೊಗೊಂಡೋಗಿ ಎಕ್ಸಾಮ್ಗೆ, ನೀವು ಕನ್ಫ್ಯೂಸೇ ಆಗಬಾರ್ದು. ಕೇರ್ಫುಲ್ಲಾಗಿ ನೋಡಿ, ರೋಲ್ ನಂಬರ್ ಫಿಲ್ ಮಾಡಿ. 164695 ಅಂತ ಫಿಲ್ ಮಾಡಿ ಆಯಿತಾ. ಅದಾದಮೇಲೆ ನಿಮ್ಮದು ನೇಮ್ ಆಫ್ ದ ಕ್ಯಾಂಡಿಡೇಟ್ ಮೋಹಿತ್ ಗೌಡ BC ಅಂತೆ, ಮೋಹಿತ್ ಗೌಡ BC ಆಯಿತಾ, ಬರ್ಕೊಳ್ಳಿ. ಅದಾದಮೇಲೆ ಫಾದರ್ಸ್ ನೇಮ್ ಸ್ಕೇಲ್ ಇಟ್ಕೊಳ್ಳಿ ಆಯಿತಾ. ಏನಿದೆ ನೇಮು ಅದನ್ನು ಫಿಲ್ ಮಾಡಿ, ಈ ರೀತಿ ಫಿಲ್ ಮಾಡಿ ಆಯಿತಾ. ಸೈಡ್ 1 ಅಥವಾ ಬದಿ 1ರಲ್ಲಿ 3 ಪಾರ್ಟ್ ಫಿಲ್ ಮಾಡಬೇಕು. ಒಂದು ರೋಲ್ ನಂಬರು, ಇನ್ನೊಂದು ನೇಮ್ ಆಫ್ ದ ಕ್ಯಾಂಡಿಡೇಟು, ಇನ್ನೊಂದು ಫಾದರ್ಸ್ ನೇಮ್ ಆಯಿತಾ. ಅದಾದಮೇಲೆ ಸೈಡ್ 2ಗೆ ಟರ್ನ್ ಮಾಡಿ. ಇದು ಸೈಡ್ 2 ಆಯಿತಾ. ಸೈಡ್ 2 ಇಲ್ಲಿ ಮೆನ್ಷನ್ ಮಾಡಿದ್ದಾರೆ, ಬದಿ 2 ಅಥವಾ ಸೈಡ್ 2 ಅಂತ ಇದೆ ಆಯಿತಾ. ಇಲ್ಲೂ ಅಷ್ಟೇ, ಫಸ್ಟು ರೋಲ್ ನಂಬರ್ ಫಿಲ್ ಮಾಡಬೇಕು. ರೋಲ್ ನಂಬರ್ ಸೇಮ್ ನೀಟಾಗಿ ಸ್ಕೇಲ್ ಇಟ್ಕೊಳ್ಳಿ, ರೋಲ್ ನಂಬರ್ ಫಿಲ್ ಮಾಡಿ. 7 ನಂಬರ್ ಇದೆ, 164695 ಫಸ್ಟ್ ಬರ್ಕೊಳ್ಳಿ. 164695 ಅಂತ ಬರ್ಕೊಳ್ಳಿ ಆಯಿತಾ. ಬರ್ಕೊಂಡಾದ್ಮೇಲೆ ಇದನ್ನ ಹೆಂಗೆ ಫಿಲ್ ಮಾಡ್ತೀರಾ, ಇಲ್ಲಿ ನೋಡಿ, 1ಗೆ ಫಿಲ್ ಮಾಡಿ, ನಿಧಾನಕ್ಕೆ ಫಿಲ್ ಮಾಡಿ ಆಯಿತಾ. ಒಂದು ಸ್ವಲ್ಪನೂ
ಇದು ಬಿಡಬಾರ್ದು ಒಳಗೆ, ಪೂರ್ಣಚಂದ್ರ ಥರ ಫಿಲ್ ಮಾಡಿ ಆಯಿತಾ. ನೆಕ್ಸ್ಟ್ 6 ಇದೆ, ಬೇಕು ಅಂದರೆ ಸ್ಕೇಲ್ ಇಟ್ಕೊಳ್ಳಿ ಈ ಥರ, ಸ್ವಲ್ಪನೂ ಇದಾಗಲ್ಲ. 6 ಅಂದರೆ ನೋಡಿ 6 ಈ ಥರ ಇಟ್ಕೊಳ್ಳಿ. ಇಲ್ಲಿ 6 ಅಂದರೆ ಈ ರೀತಿ ನೋಡ್ಕೊಳ್ಳಿ, ಈ ಲೈನ್ ಇಟ್ಕೊಂಡ್ರೆ 6 ಬರುತ್ತೆ, ಇಟ್ಕೊಂಡು ಫಿಲ್ ಮಾಡಿ. ಒಂದು ಸ್ವಲ್ಪನೂ ಇದು ಮಿಸ್ಟೇಕ್ ಆಗಲ್ಲ, ನೀವು ಸ್ಕೇಲ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಲ್ಲ ಆಯಿತಾ. ನೆಕ್ಸ್ಟು 4 ಇದೆ, 4 ಬರುತ್ತೆ, ಒಂದೇ ಲೈನು 4. ಸ್ಕೇಲ್ ಇಲ್ಲ ಅಂದರೆ ಕನ್ಫ್ಯೂಸ್ ಆಗುತ್ತೆ ಮಕ್ಕಳಿಗೆ. ಅಡ್ಡಾದ ರೀತಿ ಇಲ್ಲ ಹಾಕ್ತಾರೆ, ಇದನ್ನು ಇಲ್ಲ ಹಾಕ್ಬಿಡ್ತಾರೆ ಆಯಿತಾ. ನೀಟಾಗಿ ಫಿಲ್ ಮಾಡಿ, ನೀವು ಫಿಲ್ ಮಾಡ್ಬೇಕಾದ್ರೆ ನೀಟಾಗಿ ಪೂರ್ಣಚಂದ್ರ ಥರ ಫುಲ್ ಸರ್ಕಲ್ ಇರಬೇಕು. ನೆಕ್ಸ್ಟ್ 6 ಇದೆ, ಸ್ಕೇಲ್ ಇಟ್ಕೊಳ್ಳಿ. 6 ಎಲ್ಲಿದೆ? ಇಲ್ಲಿದೆ, ಎತ್ತಿ ಫಿಲ್ ಮಾಡಿ ಆಯಿತಾ. ಅದೇ ರೀತಿ 9 ಇದೆ, 9 ಫಿಲ್ ಮಾಡಿ. ಸ್ಕೇಲ್ ಇಟ್ಕೊಳ್ಳಿ, 9 ಫಿಲ್ ಮಾಡಿ. 5 ಇದೆ, 5 ಫಿಲ್ ಮಾಡಿ. ಪ್ರತಿಯೊಂದಕ್ಕೂ ಸ್ಕೇಲ್ ಇಟ್ಕೊಂಡು ಫಿಲ್ ಮಾಡಿ ಅಷ್ಟೇ. ಅದು ಬಿಟ್ಟು ಬೇರೆ ಇನ್ನೇನಿಲ್ಲ, ಅದು ಬಿಟ್ಟರೆ ಬೇರೆ ಇನ್ನೇನು ಟ್ರಿಕ್ಕು ಶಾರ್ಟ್ಕಟ್ಟು ಏನೂ ಇಲ್ಲ. ಸ್ಕೇಲ್ ಇಟ್ಕೊಂಡು ಫಿಲ್ ಮಾಡಿದ್ರೆ ಮಿಸ್ಟೇಕ್ ಆಗಲ್ಲ ಅಷ್ಟೇ. ಎತ್ತಿ ಫಿಲ್ ಮಾಡಿ ಆಯಿತಾ. ರೋಲ್ ನಂಬರ್ ಆಯಿತು, ಎಲ್ಲ ನೀಟಾಗಿ ಫಿಲ್ ಮಾಡಿ ಆಯಿತಾ. ನಾನು ಅದರಲ್ಲೇ ಟೈಮ್ ವೇಸ್ಟ್ ಆಗುತ್ತೆ, ಅದಕ್ಕೆ ನಾನು ಸ್ವಲ್ಪ ಫಾಸ್ಟಾಗಿ ಮಾಡ್ತಾಯಿದ್ದೆ. ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಸಂಖ್ಯೆ ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಅಂತ ಕೊಟ್ಟಿರ್ತಾನೆ. ಎಲ್ಲಿ ಹುಡುಕ್ತೀರಾ ಅದು ಆಯಿತಾ. ಅದು ನೋಡಿ, ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ ನೋಡಿ, ಕ್ವಶನ್ ಪೇಪರ್ ಈ ರೀತಿ ಇರುತ್ತೆ. ಇಲ್ಲಿ ನೋಡಿ, ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಆಯಿತಾ. ಏನಿದೆ? 500102, 500102 ಆಯಿತಾ. ಬರ್ಕೊಳ್ಳಿ, ಬರ್ಕೊಂಡು ಅದನ್ನು ಫಿಲ್ ಮಾಡಿ. ಅದಕ್ಕೂ ಸೇಮ್ ಪ್ರೊಸೀಜರ್. ಸ್ಕೇಲ್ ಇಟ್ಕೊಳ್ಳಿ, ಸ್ಕೇಲ್ ಇಟ್ಕೊಂಡು 500 ಇದೆ, ಅದಕ್ಕೇನು ಸ್ಕೇಲ್ ಬೇಡ, ಕೆಳಗಡೆ ಇರೋದ್ರಿಂದ 0 0. ನೀವು ಫಿಲ್ ಮಾಡ್ಬೇಕಾದ್ರೆ ಒಂದು ಸ್ವಲ್ಪ ಡಾಟ್ ಇರ್ಬಾರ್ದು. 0 ಆಯಿತಾ. ಅದಾದ ನೋಡಿ ಯಾವ ರೀತಿ ಮಿಸ್ಟೇಕ್ ಆಗುತ್ತೆ ಏನಕ್ಕೆ. ನೀವೇನಾರ ಆತ್ರದಲ್ಲಿದೆ, ಗಾಬರಿ ಇದ್ದರೆ ಯಾವ ರೀತಿ ಮಿಸ್ಟೇಕ್ ಆಗುತ್ತೆ, ಇದೇ ಚಾನ್ಸ್. ಇಲ್ಲ, ಅಲ್ಲಿ ಒಂದು ಡಾಟ್ ಹಾಕ್ಬಿಟ್ಟಿದೆ ಆಯಿತಾ. ಇಲ್ಲಿ 1 ಇರಬೇಕು, 1. ನೆಕ್ಸ್ಟು 0. ಮಕ್ಕಳು ಏನಕ್ಕೆ ಮಿಸ್ಟೇಕ್ ಮಾಡ್ತಾರೆ ಅಂದರೆ ಈಗಲೇ ನೋಡೋದಿಲ್ಲ ನಾನು ಯಾವ ರೀತಿ ಇಲ್ಲಿ ಡಾಟ್ ಇಟ್ಬಿಟ್ಟೆ, ಆ ಥರ ಇಡಬಾರ್ದು. 0 2 ಆಯಿತಾ. ನೋಡಿ, ರೋಲ್ ನಂಬರ್ ಆಯಿತು, ಮೇನ್ ಟೆಕ್ಸ್ಟ್ ಬುಕ್ಲೆಟ್ ನಂಬರ್ ಆಯಿತು. ಪುನಃ ನೇಮ್ ಆಫ್ ದ ಕ್ಯಾಂಡಿಡೇಟ್ ಕೇಳಿ, ನೇಮ್ ಆಫ್ ದ ಕ್ಯಾಂಡಿಡೇಟ್ ಬರ್ಕೊಳ್ಳಿ. ಫಾದರ್ಸ್ ನೇಮ್ ಕೇಳಿದರೆ ಏನಿದೆ ಅದನ್ನು ಬರ್ಕೊಳ್ಳಿ. ಅದಾದಮೇಲೆ ಸ್ಟೇಟ್ ಕೋಡ್ ಕೇಳಿದರೆ ಇಲ್ಲಿ ಸ್ಟೇಟ್ ಕೋಡ್ ಏನಿದೆ, ಸ್ಟೇಟ್ ಕೋಡು ಇಲ್ಲಿ ನೋಡಿ 10 ಇದೆ, ಕರ್ನಾಟಕ 10 ಇದೆ, 10 ಬರ್ಕೊಳ್ಳಿ ಆಯಿತಾ. ನೆಕ್ಸ್ಟು ಡಿಸ್ಟಿಕ್ ಕೋಡ್ ಕೇಳಿದರೆ ಡಿಸ್ಟಿಕ್ ಕೋಡು 04 ಇದೆ, 04 ಇದೆ, 04 ಬರ್ಕೊಳ್ಳಿ. ನೆಕ್ಸ್ಟು ಬ್ಲಾಕ್ ಕೋಡ್ ಇದೆ, ಬ್ಲಾಕ್ ಕೋಡು 04 ಇದೆ, 04 ಬರ್ಕೊಳ್ಳಿ. ನೆಕ್ಸ್ಟು ಸೆಂಟರ್ ಕೋಡು ಸ್ಕೂಲಲ್ಲೇ ಸಿಗುತ್ತೆ. ಅಲ್ಲಿ ಇನ್ವಿಜಿಲೇಟರ್ ಎಕ್ಸಾಮ್ ಸೆಂಟರಲ್ಲಿ ಇನ್ವಿಜಿಲೇಟ್ ಮಾಡ್ತಾ ಇರ್ತಾರೆ, ಅವ್ರು ಕೇಳಿದ್ರೆ ಸೆಂಟರ್ ಕೋಡ್ ಸಿಗುತ್ತೆ ಆಯಿತಾ. ಏನಿದೆ 01 02 ಏನಿದೆ ಅದನ್ನು ಬರ್ಕೊಳ್ಳಿ. ಬರ್ಕೊಂಡು ಒನ್ಸ್ ಅಗೇನ್ ಸ್ಕೇಲ್ ಇಟ್ಕೊಂಡು ಫಿಲ್ ಮಾಡಿ ಇದನ್ನು ಆಯಿತಾ. ಮಿಸ್ಟೇಕೇ ಆಗಲ್ಲ, ಸ್ಕೇಲ್ ಇಟ್ಕೊಂಡ್ರೆ ಒಂದು ಸ್ವಲ್ಪ ಮಿಸ್ಟೇಕ್ ಆಗಲ್ಲ ನೋಡಿ. 1 ಅದಾದಮೇಲೆ 0. ತುಂಬ ನಿಧಾನಕ್ಕೆ ಫಿಲ್ ಮಾಡಬೇಕು ನೀವು, ಇದಕ್ಕೆ ಟೈಮ್ ಇರುತ್ತೆ ಫಿಲ್ ಮಾಡೋಕ್ಕೆ ಆಯಿತಾ. ಇದಕ್ಕೆ ಒಂದು 10 ನಿಮಿಷ 15 ನಿಮಿಷ ಟೈಮ್ ಇರುತ್ತೆ. ಪುನಃ 0 4 ನೋಡಿ, 1 2 3 4 ನೀಟಾಗಿ ನೋಡಿ 4 ಆಯಿತಾ. ಫಿಲ್ ಮಾಡಿ. ಪುನಃ 0 ಇದೆ, 0 4 ಇದೆ, 4 ಫಿಲ್ ಮಾಡಿ. ಈ ಥರ ಕಬ್ಬಿಣ ಸ್ಕೇಲ್, ಮೆಟಾಲಿಕ್ ಸ್ಕೇಲ್ನೇ ತೊಗೊಂಡೋಗಿ. ಪುನಃ ಇದು 01 ಇದೆ. ಹೇಳಿದ್ನಲ್ಲ, ಇದಕ್ಕೆ ಜಾಸ್ತಿ ಮಿಸ್ಟೇಕ್ ಮಾಡೋದು ತುಂಬ ಇಂಟೆಲಿಜೆಂಟ್ ಇರ್ತಾರಲ್ಲ ಮಕ್ಕಳು, ಬುದ್ಧಿವಂತ ಮಕ್ಕಳೇ ಇದನ್ನು ಮಿಸ್ಟೇಕ್ ಮಾಡೋದು ಆಯಿತಾ. ಈ ರೀತಿ ಫಿಲ್ ಮಾಡಿ ಆಯಿತಾ. ಅದಾದಮೇಲೆ ಇಲ್ಲಿ ಬನ್ನಿ, ಲೆಫ್ಟ್ ಹ್ಯಾಂಡ್ ಸೈಡು ನೋಡಿ, ಪ್ರಶ್ನೆ ಪತ್ರಿಕೆಯ ವರ್ಷನ್ ಕೇಳಿದರೆ ಮೇನ್ ಬುಕ್ಲೆಟ್ ವರ್ಷನ್ ಆಯಿತಾ. ಒನ್ಸ್ ಅಗೇನ್ ವರ್ಷನ್ ಇಲ್ಲಿದೆ ನೋಡಿ, ಯಾವ ವರ್ಷನ್ ಇದು? ಇಲ್ಲೇ ಬುಕ್ಲೆಟ್ ವರ್ಷನ್ ಕೊಟ್ಟಿದ್ದಾರೆ, ಬಿ ವರ್ಷನ್ ಇದು. ಬಿ ವರ್ಷನ್ ಇದೆ, ಬಿಗೆ ಫಿಲ್ ಮಾಡಿ ಆಯಿತಾ. ಇದಕ್ಕೇನು ಸ್ಕೇಲ್ ಬೇಡ, ಡೈರೆಕ್ಟಾಗಿ ಬಿ ವರ್ಷನ್ ಅಂತ ಫಿಲ್ ಮಾಡಿ ಆಯಿತಾ. ಒಂದು ಪಾರ್ಟ್ ಮುಗೀತು ನೋಡಿ, ಆಲ್ಮೋಸ್ಟ್ 90% ಕಂಪ್ಲೀಟ್ ಆಯಿತು. ಇನ್ನೇನಿದ್ರು ಕ್ವಶನ್ ನೋಡ್ಕೊ OMR ಶೀಟ್ ಫಿಲ್ ಮಾಡೋದು. ಬಿ ಆಯಿತು ಆಯಿತಾ.
ನೋಡಿ ನೆಕ್ಸ್ಟು ಅವ್ನು ಕೇಳ್ತಾನೆ, ಕ್ವಶನ್ ಪೇಪರ್ ಆಗುತ್ತೆ, ಸಾಲ್ವ್ ಮಾಡ್ತಾ ಇದ್ದೀರಾ ನೀವು. ನೋಡಿ ಕ್ವಶನ್ ನಂಬರ್ 5, ಒಂದನೇದಕ್ಕೆ ಯಾವುದಿದೆ ಅದನ್ನು ಫಿಲ್ ಮಾಡಿ. ಸಿ ಅಂದರೆ ಡೈರೆಕ್ಟ್ ಯಾವುದೇ ಕಾರಣಕ್ಕೂ ಸ್ಕೇಲ್ ಮಿಸ್ ಮಾಡಬೇಡಿ. ಇದಕ್ಕೆ ಹಾರಿಜಾಂಟಲ್ ಇಟ್ಕೊಳ್ಳಿ, ಆಯಿತಾ? ಇದಕ್ಕೆ ಹಾರಿಜಾಂಟಲ್ ಇಟ್ಕೊಳ್ಳಿ, ಫಿಲ್ ಮಾಡಿ ಸಿ. ಒಂದನೇದಕ್ಕೆ ಸಿ ಅಂತ ಏನಾಗಿದೆ, ಸಿ ಅಂತ ಫಿಲ್ ಮಾಡಿ, ಆಯಿತಾ? ಇಲ್ಲೇನು ತೊಂದರೆ ಆಗಲ್ಲ ನಿಮಗೆ, ಫಿಲ್ ಮಾಡ್ತೀರಾ. ಫಸ್ಟು ಇಲ್ಲಿ ನೋಡಿ 17, 18 ಬರ್ತಿರಲ್ಲ, ಇಲ್ಲಿ ಕನ್ಫ್ಯೂಸ್ ಆಗುತ್ತೆ ನಿಮಗೆ. 17, 18 ಅದರಲ್ಲೂ 37 ಬರ್ತಲ್ಲ, 37, 57, 56 ಇದೆಲ್ಲ ಯಾವ ಲೈನಲ್ಲಿದೆ ಅಂತ ಗೊತ್ತಾಗಲ್ಲ. ಮಕ್ಕಳು ಏನು ಮಾಡ್ತಾರೆ ಗೊತ್ತಾ, 37 ಸಿ ಫಿಲ್ ಮಾಡಬೇಕಲ್ವಾ, ಸ್ಕೇಲ್ ಏನಾರ ಇಲ್ಲ ಅಂದರೆ, ಸ್ಕೇಲ್ ಏನಾರ 37 ಅಲ್ಲ, ಹಿಂಗೆ ನೋಡ್ತಾರೆ 37 ಸಿ ಹಿಂಗೆ ಮೇಲೆ ಕೆಳಗಡೆ ಮಾರ್ಕ್ ಮಾಡಕ್ಕೆ ಕೊಡ್ತಾರೆ. ಇದೇ ಮಿಸ್ಟೇಕ್ ಮಾಡೋದು. ಅದು ನರ್ವಸ್ ಆಗಿರ್ತಾರ, ನರ್ವಸ್ಸು, ಆತಂಕ, ಗಾಬರಿ ಏನೋ ಇರುತ್ತೆ, ಟೆನ್ಷನ್ ಇರುತ್ತೆ. ಹಾಗೆ 37 ಸಿ ಅಂದರೆ ಮೇಲೆ ಕೆಳಗಡೆ ಮಾರ್ಕ್ ಮಾಡಕ್ಕೆ ಬಿಡ್ತಾರೆ. ಅದಕ್ಕೆ ನೀಟಾಗಿ ಸ್ಕೇಲ್ ಇಟ್ಕೊಳ್ಳಿ ಪ್ಯಾರಲಲ್ ಆಗಿ. 37 ಸಿ ಅಂದರೆ 37 ಸಿನ ಮಾರ್ಕ್ ಮಾಡಿ, ಸ್ಕೇಲ್ ಇಟ್ಕೊಂಡು ಮಾರ್ಕ್ ಮಾಡಿ, ಆಯಿತಾ? ನೀಟಾಗಿ ಮಾರ್ಕ್ ಮಾಡಿ. ನೋಡಿ 39 ಡಿ ಅಂದರೆ ಸ್ಕೇಲ್ ಇಟ್ಕೊಳ್ಳಿ, ಕರೆಕ್ಟಾಗಿ ABCD ಗೊತ್ತಾಗುತ್ತೆ. 39 ಈ ರೀತಿ ಮಾರ್ಕ್ ಮಾಡಿ. ಈ ರೀತಿ ಪ್ರತಿಯೊಂದಕ್ಕೂ ಫಿಲ್ ಮಾಡಿ. ಹೇಳಿದ್ನಲ್ಲ, ಯಾವುದೇ ಕಾರಣಕ್ಕೂ OMR ಶೀಟಲ್ಲಿ ಬ್ಲ್ಯಾಂಕ್ ಇರಬಾರ್ದು. ಯಾವುದಾರ ಒಂದಕ್ಕೆ ಫಿಲ್ ಮಾಡಿ ಬನ್ನಿ. ಕ್ವಶನ್ ನಂಬರ್ 79ಗೆ ನಿಮ್ಗೆ ಆನ್ಸರೇ ಗೊತ್ತಾಗಲಿಲ್ಲ, ಯಾವುದೋ ಒಂದು ನಿಮಿಷ ಸಾಮಾನ್ಯವಾಗಿ ಬಿ ಮತ್ತು ಸಿ ಫಿಲ್ ಮಾಡಿ. ಎರಡರಲ್ಲಿ ಯಾವ್ದಾರಕ್ಕೂ ಫಿಲ್ ಮಾಡಿ. 90% ಅದು ಆ ಥರ ಇರುತ್ತೆ. ಬಿ ಮತ್ತು ಸಿ ಎರಡರಲ್ಲಿ ಯಾವ್ದಾರು ಒಂದು ಫಿಲ್ ಮಾಡೋಕೆ ಬನ್ನಿ, ಆಯಿತಾ? ಯಾವುದು ಖಾಲಿ ಬಿಡೋಕೆ ಹೋಗ್ಬೇಡಿ. ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ 1 ಮಾರ್ಕ್ಸ್ ಸಿಗುತ್ತೆ, ಆಯಿತಾ? ಅದಾದಮೇಲೆ ಏನಿರುತ್ತೆ, ಅಭ್ಯರ್ಥಿ ಸಹಿ ಇರುತ್ತೆ, ಸಿಗ್ನೇಚರ್ ಮಾಡಿ ನಿಮ್ಮದು, ಆಯಿತಾ? ಇನ್ವಿಜಿಲೇಟರ್ ಅವರು ಎಲ್ಲ ಒಂದ್ಸಲ ಚೆಕ್ ಮಾಡ್ತಾರೆ, ಚೆಕ್ ಮಾಡಿಬಿಟ್ಟು ಸಿಗ್ನೇಚರ್ ಮಾಡ್ತಾರೆ, ಸ್ಟ್ಯಾಂಪ್ ಎಲ್ಲ ಅವ್ರ ಕೆಲಸ ಅವ್ರು ಮಾಡ್ಕೋತಾರೆ, ಅಷ್ಟೇ, ಆಯಿತಾ? ಯಾವುದೇ ಕಾರಣಕ್ಕೂ ನರ್ವಸ್ ಆಗಬೇಡಿ, ಟೆನ್ಷನ್ ಆಗಬೇಡಿ, ಆಯಿತಾ? ಬ್ರೀತ್ ಇನ್ ಬ್ರೀತ್ ಔಟ್ ಮಾಡಿ, ಆಯಿತಾ? ಅಕಸ್ಮಾತ್ ಏನಾದ್ರು ತುಂಬ ಟೆನ್ಷನ್ ಆಯಿತು ಅಂದರೆ 2 ನಿಮಿಷ 1 ನಿಮಿಷ ಕಣ್ಣನ್ನು ಮುಚ್ಕೊಂಡು ಡೀಪ್ ಬ್ರೀತ್ ತೊಗೊಳ್ಳಿ. ಡೀಪ್ ಬ್ರೀತ್ ತೊಗೊಂಡು ಬ್ರೀತ್ ಇನ್ನು ಬ್ರೀತ್ ಔಟ್ ಮಾಡಿ ನಿಧಾನಕ್ಕೆ, ಆಯಿತಾ? ರಿಲ್ಯಾಕ್ಸ್ ಮಾಡಿ ನಿಧಾನಕ್ಕೆ ಮಾಡಿ, ಆಯಿತಾ? ಆಮೇಲೆ ಹೇಳ್ತೀನಿ, ಎಕ್ಸಾಮ್ ಮುಗಿದಾದ್ಮೇಲೆ ಏನು ಮಾಡ್ಬೋದು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಪಾಸ್ ಆದರೆ ಏನು ಮಾಡೋದು, ಫೇಲ್ ಆಗಲಿಲ್ಲ ಕ್ವಾಲಿಫೈ ಆಗಲಿಲ್ಲ ಅಂದರೆ ಏನು ಮಾಡೋದು, ಕ್ವಾಲಿಫೈ ಆದರೆ ಏನು ಮಾಡೋದು, ಅದನ್ನು ನೆಕ್ಸ್ಟ್ ಎಕ್ಸಾಮ್ ಮುಗಿದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸದ್ಯಕ್ಕೆ ಈ ರೀತಿ ಫಾಲೋ ಮಾಡಿ. ಆಲ್ ದ ಬೆಸ್ಟ್ ಆಫ್ ಲಕ್, ಗುಡ್ ಲಕ್.